ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾನು ನಿಮ್ಮ ಕೋಡಿಂಗ್ ಕನ್ನಡಿಗ. ಈ ವಿಡಿಯೋದಲ್ಲಿ ನಾವು ಲೂಪ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಈಗ ಬೇಸಿಕಲಿ ಲೂಪ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ವಂಡರ್ಫುಲ್ ಎಕ್ಸಾಂಪಲ್ನ ತಗೋತೀನಿ. ಅದು ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ನೀವೆಲ್ಲರೂ ಕೂಡ ಡ್ರ್ಯಾಗನ್ ಮೂವಿನ ನೋಡಿದ್ದೀರಾ. ಸೊ ಅದ್ರಲ್ಲಿ ಒಂದು ಸೀನ್ ಬರುತ್ತೆ. ಅದೇನಪ್ಪ ಅಂತಂದ್ರೆ, ನಮ್ಮ ಏನೊಬ್ಬ ಹೀರೋ ಇರ್ತಾನೆ, ಮೇನ್ ಕ್ಯಾರೆಕ್ಟರ್ ಏನಿರ್ತಾನಪ್ಪ ಅಂತಂದ್ರೆ ಅವ್ನು ಬಂದ್ಬಿಟ್ಟು 40 ಪೇಪರ್ಸ್ ಬ್ಯಾಕ್ಲಾಗ್ಸ್ ಇರುತ್ತೆ. ಸೊ ಈಗ ಅವ್ನು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಅವನಿಗೆ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗಿರೋದಕ್ಕೆ ಅವ್ನು ಏನು ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿ ಒಂದು ಪೇಪರ್ ಕೂಡ ಕ್ಲಿಯರ್ ಮಾಡಬೇಕು. ಅವ್ನು ಯಾವ ಹೋಗ್ಬಿಟ್ಟು ಪ್ರಿನ್ಸಿಪಾಲ್ನ ಕೇಳ್ತಾನೆ, ಅವ್ರೇನು ಹೇಳ್ತಾರೆ, 40 ಪೇಪರ್ನ ಕ್ಲಿಯರ್ ಮಾಡು, ನೀನು ಡಿಗ್ರಿ ಸರ್ಟಿಫಿಕೇಟ್ನ ತಗೊಂಡು ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ. ಈಗ ಅವನು ಏನು ಮಾಡ್ತಾನಪ್ಪ ಅಂದ್ರೆ, ಫಸ್ಟ್ ಪೇಪರ್ನ ಅಟೆಂಡ್ ಮಾಡ್ತಾನೆ, ಸೆಕೆಂಡ್ ಪೇಪರ್ನ ಅಟೆಂಡ್ ಮಾಡ್ತಾನೆ, ಥರ್ಡ್ ಪೇಪರ್ನ ಅಟೆಂಡ್ ಮಾಡ್ತಾನೆ, ಅಪ್ ಟು 40 ಪೇಪರ್ಸ್ನ ಅಟೆಂಡ್ ಮಾಡ್ತಾನೆ. ಯಾಕೆ ಅಂತಂದ್ರೆ, ಎಲ್ಲಿವರೆಗೂ ಅವನು 40 ಪೇಪರ್ಸು ಕೂಡ ಪಾಸ್ ಆಗೋದಿಲ್ಲ, ಅಲ್ಲಿವರೆಗೂ ಕೂಡ ಅವನಿಗೇನಪ್ಪ ಅಂತಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ಸಿಗೋದಿಲ್ಲ. ಇಲ್ಲಿ ನಾವೇನು ಮಾಡ್ತಿದೀವಪ್ಪ ಅಂತಂದ್ರೆ ಒಂದು ಕಂಡೀಷನ್ ಇಟ್ಕೋತಿದ್ದೀವಿ. ಅದೇನಪ್ಪ ಅಂತಂದ್ರೆ, ಅವ್ನು ಎಲ್ಲ ಎಕ್ಸಾಮ್ಸ್ ಕೂಡ ಏನಾಗಬೇಕಪ್ಪ ಅಂತಂದ್ರೆ ಪಾಸ್ ಆಗಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ, ರಿಪೀಟೆಡ್ಲಿ ನಾವೇನ್ ಮಾಡ್ತಿದೀವಪ್ಪ ಅಂತಂದ್ರೆ ಕೋಡ್ನ ರನ್ ಮಾಡ್ತಾ ಇದೀವಿ. ಅದ್ರ ಮೀನಿಂಗ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಅವನು ಫಸ್ಟ್ ಎಕ್ಸಾಮ್ ಬರ್ದ ಅಂತಂದ್ರೆ ಫಸ್ಟ್ ಟೈಮ್ ಏನಾಯ್ತು, ಕೋಡ್ ರನ್ ಆಯ್ತು. ಸೆಕೆಂಡ್ ಎಕ್ಸಾಮ್ ಬರ್ದ ಏನಾಯ್ತು, ಮತ್ತೆ ಸೆಕೆಂಡ್ ಟೈಮ್ ಕೋಡ್ ರನ್ ಆಯ್ತು. ಥರ್ಡ್ ಎಕ್ಸಾಮ್ ಬರ್ದ ಅಲ್ಲೇನಾಯ್ತು, ಥರ್ಡ್ ಟೈಮ್ ಕೋಡ್ ರನ್ ಆಯ್ತು. ಎಲ್ಲಿವರೆಗೂ ರನ್ ಆಯ್ತು, 40 ಟೈಮ್ಸ್ ರನ್ ಆಯ್ತು. ಸೊ ಈ ತರದ ಒಂದು ಸಿಚುಯೇಷನ್ ನಾವು ರಿಯಲ್ ವರ್ಲ್ಡ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತೀವಪ್ಪ ಅಂತಂದ್ರೆ ಲೂಪ್ಸ್ ನ ಬಳಸ್ತೀವಿ. ಅಂಡ್ ಈ ವಿಡಿಯೋದಲ್ಲಿ ನಾವು ಲೂಪ್ಸ್ ಇರುವಂತಹ ಫಸ್ಟ್ ಟೈಪ್ ತಿಳ್ಕೊಳ್ಳೋಣ. ಅದ್ಯಾವುದಪ್ಪ ಅಂತ ಹೇಳ್ಬಿಟ್ಟು ನೋಡೋದ್ರೆ ವೈಲ್ ಲೂಪ್ಸ್. ಸೊ ಈಗೇನು ಮಾಡೋಣಪ್ಪ ಅಂತಂದ್ರೆ, ಕಂಪ್ಯೂಟರ್ಸ್ಗೆ ಹೋಗೋಣ, ಅದನ್ನು ಯಾವ ತರ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದ್ರೆ, ನಾನು ಏನೊಂದು ಪ್ರತಿ ಒಂದು ವಿಡಿಯೋ ಏನೊಂದು ಹ್ಯಾಂಡ್ ರಿಟನ್ ನೋಟ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಡೌನ್ಲೋಡ್ ಮಾಡಿ. ಗೈಸ್, ಈಗ ಏನು ಮಾಡೋಣ ಅಂತಂದ್ರೆ, ನಾನು ಏನೊಂದು ಹ್ಯಾಂಡ್ ರಿಟನ್ ನೋಟ್ಸ್ ಏನಿದೆ ಅದನ್ನ ಏನು ಮಾಡೋಣಪ್ಪ ಅಂತಂದ್ರೆ ಫಸ್ಟ್ ಓಪನ್ ಮಾಡೋಣ. ಲೆಟ್ ಮೀ ಓಪನ್ ಇಟ್. ಸೊ ಈಗ ಏನು ಮಾಡೋಣ ಗಾಯ್ಸ್ ಅಂತಂದ್ರೆ, ಏನೊಂದು ವೈಲ್ ಲೂಪ್ಸ್ ಅಂತಂದ್ರೆ ಏನು, ಪೈಥಾನಲ್ಲಿ ವೈಲ್ ಲೂಪ್ಸ್ನ ಯಾವ ಥರ ಯೂಸ್ ಮಾಡೋದು, ಅದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ತಿಳ್ಕೊತಾ ಹೋಗೋಣ. ಸೊ ಈಗ ಫಸ್ಟ್ ಆಫ್ ಆಲ್ ವೈಲ್ ಲೂಪ್ಸ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ, ಲೆಟ್ಸ್ ಎ ಲೂಪ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು. ಸೊ ಪೈಥಾನಲ್ಲಿ ಬಂದ್ಬಿಟ್ಟು ಬೇಸಿಕಲಿ ಲೂಪ್ಸ್ ಅಲ್ಲಿ ಬಂದ್ಬಿಟ್ಟು 2 ಟೈಪ್ಸ್ ಇದೆ. ಒಂದು ಬಂದ್ಬಿಟ್ಟು ವೈಲ್ ಲೂಪ್ಸ್ ಅಂತ ಇದೆ, ಅಂಡ್ ಆಲ್ಸೋ ಅನದರ್ ಒನ್ ಇಸ್ ಫಾರ್ ಲೂಪ್. ಅಂಡ್ ಫಾರ್ ಲೂಪ್ಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈಗ ವೈಲ್ ಲೂಪ್ಸ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಅಂದ್ಕೊಳ್ಳಿ ಒಂದು ಟಾಸ್ಕ್ ಇದೆ, ಸರಿನಾ? ಒಂದು ಟಾಸ್ಕ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ, ಅಂಡ್ ಅದನ್ನ ನೀವು ಮಲ್ಟಿಪಲ್ ಟೈಮ್ ರಿಪೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಅಂತಂದ್ರೆ ನೀವು ಒಂದು ಟಾಸ್ಕ್ ನ ಮಲ್ಟಿಪಲ್ ಟೈಮ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಈ ತರದ ಸಿಚುಯೇಷನ್ ಅಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಲೂಪ್ಸ್ ನ ಯೂಸ್ ಮಾಡ್ತೀವಿ. ಆ ಟಾಸ್ಕ್ ಬಂದ್ಬಿಟ್ಟು ಏನಾದರೂ ಆಗಿರ್ಬೋದು. ಸೊ ಆ ಟಾಸ್ಕ್ ಏನು, ಯಾವ ತರ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಕೋಡ್ ಬರ್ದಾಗ ತುಂಬಾ ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲೊಂದು ಪಾಯಿಂಟ್ ಬರ್ತಿದ್ದೀನಿ. ವೈಲ್ ಲೂಪ್ ಇಸ್ ಎ ಬ್ಲಾಕ್ ಆಫ್ ಕೋಡ್ ದಟ್ ರಿಪೀಟ್ಸ್ ಆಸ್ ಲಾಂಗ್ ಆಸ್ ದ ಕಂಡೀಷನ್ ಇಸ್ ಟ್ರೂ. ಸೊ ವೈಲ್ ಲೂಪ್ ಯಾವ ತರ ರನ್ ಆಗುತ್ತೆ ಅಂತಂದ್ರೆ, ಅಂಟಿಲ್ ಅಂಡ್ ಅನ್ಲೆಸ್ ನಾವು ಒಂದು ಕಂಡೀಷನ್ ಕೊಡ್ತೀವಿ, ಸರಿ? ನಾವು ವೈಲ್ ಲೂಪ್ ಒಳಗಡೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ಕಂಡೀಷನ್ ಕೊಡ್ತೀವಿ. ಅಂಟಿಲ್ ಅಂಡ್ ಅನ್ಲೆಸ್ ಆ ಕಂಡೀಷನ್ ಎಲ್ಲಿವರೆಗೂ ಫಾಲ್ಸ್ ಆಗೋದಿಲ್ಲ, ಅಲ್ಲಿವರೆಗೂ ಏನ್ ಮಾಡುತ್ತಪ್ಪ ಅಂತ ನಾವು ವೈಲ್ ಲೂಪ್ ರನ್ ಆಗ್ತಾನೆ ಇರ್ತೀವಿ. ರಿಪೀಟೆಡ್ಲಿ ರನ್ ಆಗ್ತಾನೆ ಇರುತ್ತೆ. ಅಂಡ್ ಇದ್ರ ಸಿಂಟ್ಯಾಕ್ಸ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಫಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ, ವೈಲ್ ಅಂತ ಏನಿದೆ ಕೀವರ್ಡ್ ನ ಯೂಸ್ ಮಾಡ್ತೀವಿ. ಆಮೇಲೆ ಏನೊಂದು ಕಂಡೀಷನ್ ಇದೆ, ನಾವು ಯಾವ ಕಂಡೀಷನ್ ಇಲ್ಲಿ ಸ್ಪೆಸಿಫೈ ಮಾಡಬೇಕು ಅದನ್ನ ಏನು ಮಾಡ್ತೀವಿ ಅಂತ ಮೆನ್ಷನ್ ಮಾಡ್ತೀವಿ. ಆಮೇಲೆ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಸ್ಟೇಟ್ಮೆಂಟ್ ಬರಿತೀವಿ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ, ನಿಮ್ಗೆ ಇದನ್ನ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಥಿಯರಿ ಜಾಸ್ತಿ ನೋಡೋದ್ರಿಂದ ಯೂಸ್ ಇಲ್ಲ ಗೈಸ್. ನಾವು ಯಾವಾಗ ಪ್ರಾಕ್ಟಿಕಲ್ ಆಗಿ ರನ್ ಮಾಡ್ತೀವಿ, ಯಾವಾಗ ಕೋಡ್ ನ ಬರುತ್ತೆ, ಅವಾಗ ನಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ, ಕೇಸ್ ಕೋಡ್ ನ ಓಪನ್ ಮಾಡ್ಬಿಟ್ಟು ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ಬಿಟ್ಟು ಏನು ಮಾಡೋಣಪ್ಪ ಅಂತಂದ್ರೆ, ನಾವು ವೈಲ್ ಲೂಪ್ಸ್ ನ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ನೋಡ್ಕೊಳ್ಳೋಣ. ಅಂಡ್ ಲೆಟ್ ಮೀ ಕ್ರಿಯೇಟ್ ಒಂದು ನ್ಯೂ ಫೈಲ್ ನ ಕ್ರಿಯೇಟ್ ಮಾಡೋಣ. ಸೊ ಫೈಲ್ ನೇಮ್ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ವೈಲ್ ಲೂಪ್ಸ್ ಅಂತಾನೆ ಹೇಳ್ಬಿಟ್ಟು ಇಡ್ತೀನಿ. ಸೊ ವೈಲ್ ಲೂಪ್ಸ್ ಡಾಟ್ ಟಿ ವೈ ಅಂತ ಏನಿದೆ ಅದನ್ನ ಇಡ್ತಾ ಇರುವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು, ಹೊಸ ಫೈಲ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಇದನ್ನ ಸ್ವಲ್ಪ ಮಿನಿಮೈಸ್ ಮಾಡೋಣ ಗೈಸ್. ಸೊ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಆ್ಯಂಡ್ ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದ್ರೆ ಇದನ್ನು ಕೂಡ ರಿಮೂವ್ ಮಾಡ್ತೀನಿ. ಸೊ ಈಗ ಏನು ಮಾಡೋಣಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾವು ವೈಲ್ ಲೂಪ್ಸ್ನ ಯಾವ ಥರ ಬರೆಯೋದು ಆ್ಯಂಡ್ ಇದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಅಂದ್ಕೊಳ್ಳಿ, ಈಗ ನೀವೇನು ಮಾಡಬೇಕಪ್ಪ ಅಂತಂದ್ರೆ, ನೀವು 1 to 10 ನಂಬರ್ಸ್ನ ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ನೀವೇನು ಮಾಡಬೇಕು, 1 to 10 ಏನು ಮಾಡಬೇಕು, ನಂಬರ್ಸ್ನ ಪ್ರಿಂಟ್ ಮಾಡಬೇಕು. ಸೊ ಈಗ ನೀವೇನು ಮಾಡ್ತೀರಾ, ಬೇಸಿಕಲಿ ನೀವು ನಿಮ್ಮ ಒಂದು ಇಲ್ಲಿವರೆಗೂ ನೀವೇನು ಕಲ್ತಿದ್ದೀರಾ ಅದನ್ನ ಯೂಸ್ ಮಾಡ್ಕೊಂಡು ಮಾಡೋದ್ರೆ ನೀವೇನು ಮಾಡ್ತೀರಾ, ಸೊ ನೀವೇನು ಮಾಡ್ತೀರಾ, ಪ್ರಿಂಟ್ ಹಾಕ್ತೀರಾ 1 ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ತೀರಾ. ಆ್ಯಂಡ್ ಸೆಕೆಂಡ್ ಏನು ಮಾಡ್ತೀರಪ್ಪ ಅಂತಂದ್ರೆ, ಲೆಟ್ ಮೀ ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡೋಣ. 3, 4 ಈ ಥರ ನೀವೇನು ಮಾಡ್ತೀರಾ ಅಂತಂದ್ರೆ, ಪ್ರತಿಯೊಂದು ನಂಬರ್ ನೀವೇನು ಮಾಡ್ತೀರಾ ಅಂದ್ರೆ ಪ್ರಿಂಟ್ ಸ್ಟೇಟ್ಮೆಂಟ್ನ ಹಾಕ್ತೀರಾ. ಆಮೇಲೆ ಏನು ಮಾಡ್ತೀರಾ, ನೀವು ಇದನ್ನ ಪ್ರಿಂಟ್ ಮಾಡ್ತೀರಾ. ಆ್ಯಂಡ್ ಆಬ್ವಿಯಸ್ಲಿ ಇದನ್ನ ನಾವೇನಾದ್ರು ರನ್ ಮಾಡ್ತೀವಿ ಅಂತಂದ್ರೆ, ಲೆಟ್ ಮೀ ರನ್ ಇಟ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮಗೆ ಔಟ್ಪುಟ್ ಅಲ್ಲಿ ಬಂದ್ಬಿಟ್ಟು ಲೋಡ್ ಆಗ್ತಾ ಇದೆ. 1 2 3 4 5 6 7 8 9 10 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗ್ತಾ ಇದೆ ಗೈಸ್. ಸೊ ಓಕೆ ಗೈಸ್, ಇಲ್ಲಿ ಬಂದ್ಬಿಟ್ಟು ಬರೀ 10 ನಂಬರ್ಸ್ ಇದೆ ಸರ್. ಇಲ್ಲಿ ಏನಂತಂದ್ರೆ ನಾವು ಇಲ್ಲಿ 1 to 10 ಮಾತ್ರ ಪ್ರಿಂಟ್ ಮಾಡಿದೀವಿ. ಅಂದ್ಕೊಳ್ಳಿ, ಈಗ ನೀವು 1 to 100 ಅಥವಾ 1 to 1000 ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ತಿಳ್ಕೊಳ್ಳಿ. ಅಂತ ಟೈಮಲ್ಲಿ ನೀವೇನು ಮಾಡ್ತಾರೆ, ನೀವು ಥೌಸಂಡ್ಸ್ ಅಲ್ಲಿ ನೀವು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕ್ಬಿಟ್ಟು ಪ್ರತಿ ಸಲ ನೀವು 1 2 3 4 5 6 7 8 ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ಕೊಂತ ಹೋಗ್ತೀರಾ, ಇಲ್ಲ ತಾನೆ? ಈ ತರ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಕೋಡ್ ಬಂದ್ಬಿಟ್ಟು ತುಂಬಾ ದೊಡ್ಡದಾಗುತ್ತೆ. ಅಂಡ್ ಆಲ್ಸೋ ಇಟ್ಸ್ ವೇಸ್ಟ್ ಆಫ್ ಟೈಮ್ ಗೈಸ್. ಈಗ ನೀವು ಪ್ರತಿ 1000 ಪ್ರಿಂಟ್ ಸ್ಟೇಟ್ಮೆಂಟ್ ನ ಬರೆದ್ಬಿಟ್ಟು ಅದರೊಳಗೆ ನೀವು ಪ್ರತಿಯೊಂದು ನಂಬರ್ನ ಪ್ರಿಂಟ್ ಮಾಡ್ಕೊಂಡು ಹೋದ್ರೆ ತುಂಬಾ ಟೈಮ್ ತಗೊಳ್ಳೋಂಥದ್ದು. ಸೊ ಸರಿನಾ? ಅಂದ್ಕೊಳ್ಳಿ, ಇದನ್ನ ನಾವು 3-4 ಲೈನ್ಸ್ ಅಲ್ಲಿ ನಾವು ಇದು ಏನೊಂದು 1 to 1000 ಅಂತ ನಾನು ಹೇಳಿದೆ, ಅದನ್ನ ನೀವೇನಾದ್ರೂ 3-4 ಲೈನ್ ಅಲ್ಲಿ ಪ್ರಿಂಟ್ ಮಾಡೋದು ಯಾವ ತರ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಅದಕ್ಕೋಸ್ಕರ ನಾವು ಯೂಸ್ ಮಾಡುವಂತ ಏನೊಂದು
ಕಾನ್ಸೆಪ್ಟ್ ನಾವು ಲೂಪ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಬೇಸಿಕಲಿ ನಾವು ಲೂಪ್ಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಲೆಟ್ ಮಿ ಶೋ ಯು. ಸೊ ಇದನ್ನ ಫಸ್ಟ್ ಆಫ್ ಆಲ್ ರಿಮೂವ್ ಮಾಡ್ಬಿಡ್ತೀನಿ. ಸೊ ಲೂಪ್ಸ್ ನ ಎಂತಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಯಾವಾಗ ನಾವು ಒಂದೇ ಒಂದು ಟಾಸ್ಕ್ ನೀವು ಮಲ್ಟಿಪಲ್ ಟೈಮ್ಸ್ ಯಾವಾಗ ನೀವು ರನ್ ಮಾಡಬೇಕಾಗಿರುತ್ತೆ ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಲೂಪ್ಸ್ ನ ಯೂಸ್ ಮಾಡ್ತೀನಿ. ಅಂಡ್ ಆಲ್ಸೋ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ವೈಲ್ ಲೂಪ್ಸ್ ನ ಕಲಿಯೋಣ. ಸೊ ಲೆಟ್ ಮಿ ಪುಟ್ ವೈಲ್ ಲೂಪ್ಸ್ ಇಯರ್. ಓಕೆ, 1 to 100 ನ ಪ್ರಿಂಟ್ ಮಾಡೋಣ. ಸೊ ಯಾವ ತರ ಪ್ರಿಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ 1 to 100 ಕೂಡ ಬೇಡ ಗೈಸ್, 1 to 10 ತೋರಿಸ್ತೀನಿ. ಯಾಕೆ ಅಂತಂದ್ರೆ ಈಸಿ ಆಗುತ್ತೆ. ಸೊ ಫಸ್ಟ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಒಂದು ವೇರಿಯಬಲ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಡಿಫೈನ್ ಮಾಡ್ಕೋಬೇಕು. ಲೆಟ್ಸ್ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ i is equal to 0 ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ ನ ಡಿಫೈನ್ ಮಾಡ್ಕೊತಾ ಇದ್ದೀನಿ. ಅಂಡ್ ನಮ್ಮ ಒಂದು ವೈಲ್ ಲೂಪ್ ನ ಸಿಂಟ್ಯಾಕ್ಸ್ ಏನು, ವೈಲ್ ಅಂತ ಹೇಳ್ಬಿಟ್ಟು ಬರೀತೀವಿ. ಅಂಡ್ ಆಲ್ಸೋ ಅದಾದ್ಮೇಲೆ ಏನ್ ಮಾಡ್ತೀವಪ್ಪ ಅಂದ್ರೆ ವಿ ಆರ್ ಗೋಯಿಂಗ್ ಟು ಮೆನ್ಷನ್ ದ ಕಂಡೀಷನ್. ನೀವು ನೋಡ್ತಾ ಇರ್ಬೋದು ನಾವೇನ್ ಮಾಡ್ತೀವಿ, ಕಂಡೀಷನ್ ಮೆನ್ಷನ್ ಮಾಡ್ತೀವಿ ಫಾರ್ವರ್ಡ್ ಬೈ ಕೋಲನ್. ಸೊ ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ i ಬಂದ್ಬಿಟ್ಟು ನಮ್ಗೆ ಎಲ್ಲಿವರೆಗೂ ರನ್ ಆಗಬೇಕು, ಎಸ್ ವಿ ಹ್ಯಾವ್ ಟು ರನ್ ಟಿಲ್ 1 to 10 ನ ಪ್ರಿಂಟ್ ಮಾಡ್ತಾ ಇದೀವಿ ಅಂತಂದ್ರೆ ವಿ ಹ್ಯಾವ್ ಟು ರನ್ ಟಿಲ್ 10 ವರೆಗೂ ನಾವೇನ್ ಮಾಡಬೇಕು, ಪ್ರಿಂಟ್ ಮಾಡಬೇಕು. ಸೊ 10 ವರೆಗೂ ಅಂತಂದ್ರೆ i is less than or equal to 10. ಇದು ನಮ್ಮ ಕಂಡೀಷನ್, ಸರಿನಾ. ಅಂಡ್ ಆಲ್ಸೋ ಇಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಪ್ರಿಂಟ್ ಮಾಡ್ತೀವಿ. ಏನ್ನ ಪ್ರಿಂಟ್ ಮಾಡ್ತೀವಪ್ಪ ಅಂದ್ರೆ ವಿ ಆರ್ ಗೋಯಿಂಗ್ ಟು ಪ್ರಿಂಟ್ i, ಸರಿನಾ. ಇಲ್ಲಿ ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಅಂಡ್ i ನ ಪ್ರಿಂಟ್ ಮಾಡ್ತಾ ಇದೀನಿ. ಅಂಡ್ ಇಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಇನ್ನೊಂದು ಕಂಡೀಷನ್ ಹಾಕ್ತೀನಿ, i ಪ್ಲಸ್ ಆರ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ತಳ್ಳಿ ಕೆಡಿಸ್ಕೊಬಿಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ವಿಲ್ ರನ್ ಅಂಡ್ ಐ ವಿಲ್ ಶೋ ಯು. ಸೊ ಲೆಟ್ ಮಿ ಫಸ್ಟ್ ಆಫ್ ಆಲ್ ಇನ್ನೇನ್ ಮಾಡ್ತೀನಿ ಅಂದ್ರೆ ಕ್ಲಿಯರ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ ಅಂದ್ರೆ ಹೊಸದಾಗಿ ರನ್ ಮಾಡಿ ತೋರಿಸ್ತೀನಿ ಗೈಸ್ ನಿಮಗೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಗೆ ಇಲ್ಲಿ 0 1 2 3 4 5 6 7 8 9 ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಿಂಟ್ ಆಗಿರುವಂಥದ್ದು. ಸೊ ಇದು ಯಾವ ತರ ಆಯ್ತು, ವೈಲ್ ಲೂಪ್ ಯಾವ ತರ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಸೊ ಲೆಟ್ಸ್ ಮಿ ಎಕ್ಸ್ಪ್ಲೇನ್. ಇದನ್ನ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಏನ್ ಮಾಡಿದೀವಪ್ಪ ಅಂತಂದ್ರೆ ಒಂದು ವೇರಿಯಬಲ್ ನ ತಗೊಂಡಿದ್ವಿ. ಸೊ ವೇರಿಯಬಲ್ ನ ತಗೊಂಡ್ಬಿಟ್ಟು ನಾವೇನ್ ಮಾಡಿದೀವಪ್ಪ ಅಂತಂದ್ರೆ ಆ ವೇರಿಯಬಲ್ ವ್ಯಾಲ್ಯೂ ನಾವೇನ್ ಮಾಡಿದ್ವಿ ಅಂತಂದ್ರೆ i is equal to 0 ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದೀವಿ ಇಲ್ಲಿ ಸ್ಪೆಸಿಫೈ ಮಾಡಿರೋಂಥದ್ದು. ಆಮೇಲೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ವೈಲ್ ಲೂಪ್ ಒಳಗಡೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆ ಕಂಡೀಷನ್ ಕೊಟ್ಟಿದೀವಿ. ಏನ್ ಕೊಟ್ಟಿದೀವಿ ಅಂತಂದ್ರೆ i should be less than or equal to 10. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೈಲ್ ಲೂಪ್ ಏನ್ ಮಾಡುತ್ತಪ್ಪ ಅಂದ್ರೆ ಫಸ್ಟ್ ಸ್ಟೆಪ್ 1 ಅಲ್ಲಿ ಏನ್ ಮಾಡುತ್ತಪ್ಪ ಅಂತ ಕಮೆಂಟ್ ನ ಹಾಕ್ತೀನಿ. i is equal to ಏನಾಯ್ತು, ವ್ಯಾಲ್ಯೂ ಬಂದ್ಬಿಟ್ಟು 0 ಆಯ್ತು. ಸೊ ಈಗ ಏನ್ ಮಾಡುತ್ತಪ್ಪ ಅಂತಂದ್ರೆ ವೈಲ್ ಲೂಪ್ ಒಳಗಡೆ ಈಗ i ವ್ಯಾಲ್ಯೂ ಏನಾಯ್ತು, 0 ಆಯ್ತು, ಸರಿನಾ. i is equal to 0 ಆಗಿದೆ ಅಂತಂದ್ರೆ ಈ ಕಂಡೀಷನ್ ಏನಾಯ್ತು, ಈ 0 is less than or equal to 10, ಕರೆಕ್ಟ್ ಅಲ್ವಾ. ಸೊ ಈ ಕಂಡೀಷನ್ ಏನ್ ಮಾಡಬೇಕು, ನಮ್ಮ ಒಂದು ಕೋಡ್ ಏನಿದೆ ಅದು ಬಂದ್ಬಿಟ್ಟು ಸ್ಯಾಟಿಸ್ಫೈ ಮಾಡಬೇಕು. ಈ ಕಂಡೀಷನ್ ಏನಾದ್ರು ಸ್ಯಾಟಿಸ್ಫೈ ಆಯ್ತು ಅಂತಂದ್ರೆ ಪ್ರಿಂಟ್ i ನ ಪ್ರಿಂಟ್ ಮಾಡೋ ಅಂತ ಹೇಳ್ಬಿಟ್ಟು ಹೇಳಿದೀವಿ ನಾವು. ಸೊ ಈಸ್ 0 is less than or equal to 10, ಈಗ ಏನಾಯ್ತು ಕಂಡೀಷನ್ ಬಂದ್ಬಿಟ್ಟು ಟ್ರೂ ಆಯ್ತು. ಸೊ ಕಂಡೀಷನ್ ಟ್ರೂ ಆಯ್ತು ಅಂತಂದ್ರೆ ಬೇಕಪ್ಪ ಅಂದ್ರೆ ಪ್ರಿಂಟ್ i. ಸೊ ಪ್ರಿಂಟ್ i ಅಂತಂದ್ರೆ i ವ್ಯಾಲ್ಯೂ ಇಲ್ಲಿ 0, ಸರಿನಾ. ಸೊ ಇಲ್ಲಿ ಪ್ರಿಂಟ್ 0 ಅಂತಂದ್ರೆ ಏನಪ್ಪಾ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಪ್ರಿಂಟ್ 0 ನ ಪ್ರಿಂಟ್ ಮಾಡ್ತೀವಿ. ಇದೇನಾಯ್ತು, i is equal to 0 ಆಯ್ತು. ಅಂಡ್ ನೆಕ್ಸ್ಟ್ ನಾವೇನ್ ಮಾಡಿದೀವಪ್ಪ ಅಂದ್ರೆ i ಪ್ಲಸ್ ಆರ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ಬರ್ತೀವಿ ಗೈಸ್. ಅಂಡ್ ಇದು ಹೇಳ್ತೀನಲ್ಲ ವೈಲ್ ಲೂಪ್ಸ್ ಅಲ್ಲಿ ಬಂದ್ಬಿಟ್ಟು ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಅಪ್ಡೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಇದನ್ನ. ಸೊ ಈ i ಪ್ಲಸ್ ಆರ್ ಈಕ್ವಲ್ ಟು 1 ಏನ್ ಮಾಡುತ್ತಪ್ಪ ಅಂತ ಹೇಳ್ಬಿಟ್ಟು ನೋಡೋದ್ರೆ ಲೆಟ್ ಮಿ ರೈಟ್ ಇಟ್ ಇನ್ ಕಮೆಂಟ್. ಸೊ ಏನ್ ಮಾಡುತ್ತಪ್ಪ ಅಂತಂದ್ರೆ ಅಪ್ಡೇಟ್ಸ್ i ವ್ಯಾಲ್ಯೂ 2 ಪ್ಲಸ್ 1 ಆಫ್ಟರ್ ಎವ್ರಿ ಇಟರೇಷನ್, ಸರಿನಾ. ಸೊ ಇದೇನಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಏನ್ ಆಗ್ತಾ ಇದೆ ಅಂತಂದ್ರೆ ಬೇಸಿಕಲಿ ಈ i ಪ್ಲಸ್ ಆರ್ ಈಕ್ವಲ್ ಟು 1 ಅಂತಂದ್ರೆ ಏನಪ್ಪ, ಬೇಸಿಕಲಿ ಇದು ಮೀನಿಂಗ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಲೆಟ್ ಮಿ ರೈಟ್ ಇಟ್ ಇಯರ್. ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ನಿಮಗೆ ಬರೋದ್ಬಿಟ್ಟು ತೋರಿಸ್ತೀನಿ. i ಪ್ಲಸ್ ಆರ್ ಈಕ್ವಲ್ ಟು 1 ಅಂತಂದ್ರೆ ಇದನ್ನ ನಾವು i is equal to i ಪ್ಲಸ್ 1 ಅಂತ ಹೇಳ್ಬಿಟ್ಟು ಬರೆಯೋದನ್ನ ನಾವು ಸಿಂಪಲ್ ಆಗಿ ಶಾರ್ಟ್ ಫಾರ್ಮ್ ಅಲ್ಲಿ i ಪ್ಲಸ್ ಆರ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ಬರೆದಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಈಗ ಏನಾಯ್ತಪ್ಪ ಅಂತಂದ್ರೆ ನಾವಿಲ್ಲಿ ಪ್ರತಿ ಸಲ ಎಕ್ಸಿಕ್ಯೂಟ್ ಆದಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ i ವ್ಯಾಲ್ಯೂನ ಅಪ್ಡೇಟ್ ಮಾಡಬೇಕು. ಸೊ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಅದನ್ನು ಕೂಡ ನಾನು ಹೇಳ್ತೀನಿ, ಅವಾಗ ಬಂದ್ಬಿಟ್ಟು ಅದು ಇನ್ಫೈನೈಟ್ ಲೂಪಲ್ಲಿ ಹೋಗುತ್ತೆ. ಅಂಡ್ ಅದನ್ನ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನಾವೇನ್ ಮಾಡಿದೀವಪ್ಪ ಅಂದ್ರೆ i ವ್ಯಾಲ್ಯೂ ಇಸ್ ಏನಾಯ್ತು, ಪ್ರಿಂಟ್ ಬಂದ್ಬಿಟ್ಟು 0 ನ ಪ್ರಿಂಟ್ ಆಯ್ತು. ಈಗ ನಮ್ಮ i ವ್ಯಾಲ್ಯೂ ಏನಾಗಿದೆ, 0 ಆಗಿದೆ. ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ i ವ್ಯಾಲ್ಯೂನ ಅಪ್ಡೇಟ್ ಮಾಡಬೇಕು. ಯಾಕೆ ಅಂತಂದ್ರೆ ನಾವು ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಪ್ರತಿ ಸಲ ಕೂಡ 0 ನೇ ಪ್ರಿಂಟ್ ಮಾಡ್ಕೊಂತ ಹೋಗ್ಬಿಡುತ್ತೆ, ಸರ್. ಅದಕ್ಕೋಸ್ಕರ ನಾವು ಇಲ್ಲಿ ಅಪ್ಡೇಟ್ ಮಾಡಲೇಬೇಕು. ಸೊ ಈಗ ಏನಾಗಿದೆ ಅಂತಂದ್ರೆ i is equal to 0 ಆಯ್ತು, ಸರಿನಾ. ಈಗ i is equal to i ಪ್ಲಸ್ 1 ಅಂತಂದ್ರೆ i ವ್ಯಾಲ್ಯೂ ಏನಾಗಬೇಕು, 0 ಪ್ಲಸ್ 1 ಆಗಬೇಕು. ಯಾಕೆ ಅಂತಂದ್ರೆ ನಾವು ಇಲ್ಲಿ ಏನ್ ಮಾಡಿದೀವಪ್ಪ ಅಂತಂದ್ರೆ i is equal to i ಪ್ಲಸ್ 1 ಅಂತ ಹೇಳ್ಬಿಟ್ಟು ಬರ್ತೀವಿ, ಸರಿನಾ. ಸೊ i is equal to 0 ಪ್ಲಸ್ 1 ಆಯ್ತು. ಅಂಡ್ ಈಗ ಏನಾಯ್ತು, i ವ್ಯಾಲ್ಯೂ ಬಂದ್ಬಿಟ್ಟು 1 ಆಯ್ತು. ಸೊ ನಿಮ್ಗೆ ಇದು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಅಂಡ್ ಈಗ ಏನ್ ಮಾಡುತ್ತಪ್ಪ ಅಂತಂದ್ರೆ ಮತ್ತೆ ಹೋಗುತ್ತೆ, ಹೋಗುತ್ತೆ, ಏನ್ ಮಾಡುತ್ತಪ್ಪ ಅಂದ್ರೆ i ನ ಚೆಕ್ ಮಾಡುತ್ತೆ. ಸೊ ಈಗ i ವ್ಯಾಲ್ಯೂ ಏನಾಗಿದೆ, ಅಪ್ಡೇಟ್ ಆಗ್ಬಿಟ್ಟು ಏನಾಗಿದೆ, 1 ಆಗಿದೆ. ಸೊ 1 ಆಗಿದೆ ಅಂತಂದ್ರೆ i is equal to 1 ಆಯ್ತು. ಈಗ ಏನ್ ಮಾಡುತ್ತಪ್ಪ ಅಂತಂದ್ರೆ ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ. ಈಸ್ 1 is less than or equal to 10, yes is 1 is less than or equal to 10, ಕಂಡೀಷನ್ ಇಸ್ ಟ್ರೂ. ಅವಾಗ ಏನಾಗುತ್ತೆ, ಪ್ರಿಂಟ್ i ನ ಏನ್ ಮಾಡಬೇಕು, i ನ ಪ್ರಿಂಟ್ ಮಾಡಬೇಕು. ಸೊ i ನ ಪ್ರಿಂಟ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲೇನಾಗುತ್ತಪ್ಪ ಅಂದ್ರೆ ನೆಕ್ಸ್ಟ್ 1 ನ ಪ್ರಿಂಟ್ ಮಾಡುತ್ತೆ. ಅಂಡ್ ಇಲ್ಲೇನಾಗುತ್ತೆ, 1 ನ ಪ್ರಿಂಟ್ ಆಯ್ತು. ಸೊ ಈಗ i ವ್ಯಾಲ್ಯೂ ಏನಾಯ್ತಪ್ಪ ಅಂತಂದ್ರೆ ಇಯರ್ i is equal to i ಪ್ಲಸ್ 1 ಆಯ್ತು. ಸೊ ಬೇಸಿಕಲಿ ನಮ್ಮ i ವ್ಯಾಲ್ಯೂ ಏನಾಗಿತ್ತು, ಈಗ ನಾವು ಅಪ್ಡೇಟ್ ಮಾಡಿದ್ಮೇಲೆ 1 ಆಗಿತ್ತು. ಸೊ 1 ಆಗಿತ್ತು ಅಂತಂದ್ರೆ ಇಯರ್ ವಿ ಆರ್ ಗೋಯಿಂಗ್ ಟು ಆಡ್ 1 ಆಯ್ತು, ಸರಿನಾ. i ಬಂದ್ಬಿಟ್ಟು 1 ಆಯ್ತು. i 1 ಆಯ್ತು ಅಂತಂದ್ರೆ ಏನಾಗುತ್ತೆ, ಮತ್ತೆ i ವ್ಯಾಲ್ಯೂ ಅಪ್ಡೇಟ್ ಆದಾಗ ಏನಾಗುತ್ತೆ, 2 ಆಗುತ್ತೆ. ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಈಗ ನೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಮತ್ತೆ ರನ್ ಆಗುತ್ತೆ. ಈಗ ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ. i ವ್ಯಾಲ್ಯೂ ಏನಾಗಿದೆ, 2 ಆಗಿದೆ. ಈಗ ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ. ಈ 2 is less than or equal to 10, ಕಂಡೀಷನ್ ಇಸ್ ಟ್ರೂ. ಮತ್ತೆ ಏನೋ ಪ್ರಿಂಟ್ ಮಾಡೋ ಅಂತಂದ್ರೆ 2 ನ ಪ್ರಿಂಟ್ ಮಾಡ್ತಾ ಇದೀವಿ. i ವ್ಯಾಲ್ಯೂ ಏನಾಗಿದೆ, 2 ಆಗಿದೆ. ಅಂಡ್ ಈಗ ಏನ್ ಮಾಡ್ತೀವಿ ಅಂದ್ರೆ i is equal to i ಪ್ಲಸ್ 1 ಆಯ್ತು. ಸೊ 2 ಪ್ಲಸ್ 1 ಆಯ್ತು. ಸೊ 2 ಪ್ಲಸ್ 1 ಆಯ್ತು ಅಂದ್ರೆ ನಮ್ಮ ಅಪ್ಡೇಟ್ ಏನಾಯ್ತು, 3 ಆಯ್ತು. ಸೊ ಈ ತರ ಎಲ್ಲಿವರೆಗೂ ಹೋಗುತ್ತಪ್ಪ ಅಂತಂದ್ರೆ ಅಂಟಿಲ್ ಅಂಡ್ ಅನ್ಲೆಸ್ i is less than or equal to 10. ಸೊ ಫಸ್ಟ್ ಏನ್ ಮಾಡ್ತಪ್ಪ ಅಂದ್ರೆ 9 ಗೆ ಬರುತ್ತೆ. ಸೊ 9 ಗೆ ಬಂದಾಗ ಏನಾಗುತ್ತೆ, ಲೆಟ್ ಮಿ ಶೋ ಯು. 9 ಆಯ್ತು.
ಸೊ 9 ಬಂತು. ಈಗ ಏನಾಯ್ತು, ಇಸ್ 9 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10. ಎಸ್ ಕರೆಕ್ಟು. ಈಗ ಏನು ಮಾಡಬೇಕು, ನಾವು 9ನ ಪ್ರಿಂಟ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡ್ತಾ ಇದೀವಿ, ನಾವು 9ನ ಪ್ರಿಂಟ್ ಮಾಡ್ತಾ ಇದೀವಿ. ಆ್ಯಂಡ್ ಇಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ 9 ಪ್ಲಸ್ 1 ಆಯಿತು. ಸೊ 9 ಪ್ಲಸ್ 1 ಆಯ್ತು ಅಂತಂದ್ರೆ ನಮ್ಮ ಒಂದು ಔಟ್ಪುಟ್ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ 10 ಅಂತ ಹೇಳ್ಬಿಟ್ಟು ಬಂತು. ಸರಿನಾ? ಈಗ ಐ ವ್ಯಾಲ್ಯೂ ಏನಾಯ್ತು, 10 ಆಯಿತು. ಈಗ ಮತ್ತೆ ಚೆಕ್ ಮಾಡುತ್ತೆ, ಈ 10 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಕಂಡೀಷನ್ ಈಗಲೂ ಕೂಡ ಟ್ರೂ ಆಯಿತು. ಯಾಕೆಂತಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದೆ. ಸೊ ಅವಾಗ ಏನು ಮಾಡ್ತೀವಪ್ಪ ಅಂತಂದ್ರೆ ನಾವು 10ನ ಕೂಡ ಪ್ರಿಂಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂದ್ರೆ ಮತ್ತೆ ಅಪ್ಡೇಟ್ ಮಾಡ್ತೀವಿ. ನೆಕ್ಸ್ಟ್ ಮತ್ತೆ ಅಪ್ಡೇಟ್ ಮಾಡಿದ್ರೆ ನಮ್ಮ ವ್ಯಾಲ್ಯೂ ಏನಾಯಿತು, 11 ಆಯಿತು ಗೈಸ್. ಆ್ಯಂಡ್ ಇಯರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಚೆಕ್ ಗೈಸ್. ಈಗ ಏನಾಯ್ತಪ್ಪ ಅಂದ್ರೆ ಐ ವ್ಯಾಲ್ಯೂ ಬಂದ್ಬಿಟ್ಟು 11 ಆಯಿತು. ಸೊ ಐ ವ್ಯಾಲ್ಯೂ ಯಾವಾಗ 11 ಆಗುತ್ತೆ ಆವಾಗ ನಾವು ಚೆಕ್ ಮಾಡಬೇಕು, ಈಸ್ 11 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಕಂಡೀಷನ್ ಏನಾಯ್ತು, ಇಲ್ಲಿ ಫಾಲ್ಸ್ ಆಯಿತು. ಸೊ ವೈಲ್ ಲೂಪ್ ಯಾವಾಗ ಬ್ರೇಕ್ ಆಗುತ್ತಪ್ಪ ಅಂತಂದ್ರೆ ಅಂಟಿಲ್ ಅಂಡ್ ಅನ್ಲೆಸ್ ಕಂಡೀಷನ್ ಎಲ್ಲಿವರೆಗೂ ಫಾಲ್ಸ್ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ವೈಲ್ ಲೂಪ್ ಬಂದ್ಬಿಟ್ಟು ರನ್ ಆಗ್ತಾನೆ ಇರುತ್ತೆ, ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ಸೊ ಯಾವಾಗ ಇಲ್ಲಿ ಫಾಲ್ಸ್ ಆಯಿತು ಅವಾಗ ಏನು ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಒಂದು ವೈಲ್ ಲೂಪ್ ಬಂದ್ಬಿಟ್ಟು ಎಂಡ್ ಆಗುತ್ತೆ. ಸರಿನಾ? ಈ ತರ ಬಂದ್ಬಿಟ್ಟು ಒಂದು ವೈಲ್ ಲೂಪ್ ಏನಾಗುತ್ತಪ್ಪ ಅಂತಂದ್ರೆ ರನ್ ಆಗುವಂಥದ್ದು. ಸೊ ನಿಮಗೆ ವೈಲ್ ಲೂಪ್ ಯಾವ ತರ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು ಒನ್ ಮೋರ್ ಥಿಂಗ್. ಇಲ್ಲೇನು ಮಾಡೋಣಪ್ಪ ಅಂದ್ರೆ ಒನ್ ಮೋರ್ ಥಿಂಗ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದ್ರೆ ನೋಟ್ಸ್ನ ಓಪನ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದೇ ಎಕ್ಸ್ಪ್ಲನೇಷನ್ ನಾನು ಇಲ್ಲಿ ಕೊಟ್ಟಿರುವಂಥದ್ದು 1 to 10 ನಾವೇನು ಮಾಡ್ತೀವಿ ಅಂತಂದ್ರೆ ನಂಬರ್ನ ಪ್ರಿಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು ಅಷ್ಟೇ, ಇನ್ನೇನಿಲ್ಲ. ಅಂಡ್ ಆಲ್ಸೋ ಇಲ್ಲಿ ನಾನು ನೋಡ್ತಾ ಇರ್ಬೋದು 1 to 10 ಇದನ್ನ ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ ಗೈಸ್. ಸೊ ಇದನ್ನ ರನ್ ಮಾಡಿ ತೋರಿಸಿದ್ರೆ ನೀವು ನೋಡ್ತಾ ಇರ್ಬೋದು ನಂಗೆ ಇಲ್ಲಿ 0 to 10 ಔಟ್ಪುಟ್ ಪ್ರಿಂಟ್ ಆಗ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು 0 to 10 ಔಟ್ಪುಟ್ ಪ್ರಿಂಟ್ ಆಗ್ತಿದೆ. ಸೊ 0 to 10 ಔಟ್ಪುಟ್ ಯಾಕೆ ಪ್ರಿಂಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಐ ವ್ಯಾಲ್ಯೂ ಬಂದ್ಬಿಟ್ಟು 0 ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಸೊ ಇದನ್ನ ನಾವೇನಾದ್ರೂ 1 to 10 ಪ್ರಿಂಟ್ ಮಾಡಬೇಕಪ್ಪ ಅಂತಂದ್ರೆ ನಾವು 1 ಇಂದ ಸ್ಟಾರ್ಟ್ ಮಾಡಬೇಕು. ಸೊ ನಾವು ಯಾವಾಗ 1 ಇಂದ ಸ್ಟಾರ್ಟ್ ಮಾಡ್ತೀವಿ ಅಂಡ್ ನಾನು ಯಾವಾಗ ರನ್ ಮಾಡಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಇಲ್ಲಿ 1 to 10 ಬಂದ್ಬಿಟ್ಟು ಔಟ್ಪುಟ್ ಪ್ರಿಂಟ್ ಆಗಿದೆ ಗೈಸ್. ಸೊ ಲೆಟ್ ಮಿ ಓಪನ್ ಮೈ ನೋಟ್ಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹಾಕಿದ್ದೀನಿ. ಅದೇನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಫ್ ದ ಕಂಡೀಷನ್ ಎವರ್ ಬಿಕಮ್ ಫಾಲ್ಸ್ ದ ಲೂಪ್ ರನ್ ಫಾರ್ ಎವರ್. ಸೊ ಇದ್ರ ಮೀನಿಂಗ್ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಆಲ್ವೇಸ್ ಅಪ್ಡೇಟ್ ವೇರಿಯಬಲ್ ಇನ್ಸೈಡ್ ದ ಲೂಪ್. ಸೊ ಇದೆರಡು ಕೂಡ ಇಂಟರ್ ಡಿಪೆಂಡೆಂಟ್ ಏನಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಅಂದ್ಕೊಳ್ಳಿ ಈಗ ನಾನು ಈ ಏನೊಂದು ಇಲ್ಲಿ ವೈಲ್ ಲೂಪ್ ಏನಿದೆ ಅಲ್ವಾ ಅದ್ರೊಳಗಡೆ ಏನು ಮಾಡ್ತೀನಪ್ಪ ಅಂದ್ರೆ ನಾನು ಈ ಒಂದು ಐ ಇಸ್ ಈಕ್ವಲ್ ಟು ಐ ಪ್ಲಸ್ ಆರ್ ಈಕ್ವಲ್ ಟು 1 ಅಂತ ಏನಿದೆ ಅದನ್ನ ಏನು ಮಾಡ್ತೀನಿ ಹಾಕೋದು ಮರೆತು ಬಿಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸರಿ, ಇದು ನಾನು ಏನು ಮಾಡಿದೆಪ್ಪ ಅಂದ್ರೆ ಹಾಕೋದನ್ನ ಮರೆತು ಬಿಟ್ಟೆ. ಸೊ ಓಕೆ 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 ಲೆಟ್ ಮಿ ಅಲೈನ್ ಇಟ್ ಪ್ರಾಪರ್ಲಿ ಗೈಸ್. ಇದನ್ನೇನು ಮಾಡಪ್ಪ ಅಂತಂದ್ರೆ ಸ್ವಲ್ಪ ಅಲೈನ್ ಮಾಡೋಣ. ಓಕೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಐ ಪ್ಲಸ್ ಆರ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ಏನತ್ತಲ್ವಾ ಅದನ್ನ ಏನು ಮಾಡಿದ್ದೀನಿ ಸ್ಟೇಟ್ಮೆಂಟ್ ನಾನು ರಿಮೂವ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ರಿಮೂವ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ರನ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು 1 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗ್ತಾ ಇದೆ. ಸೊ ನಿಮಗೆ ಕಾಣ್ತಾ ಇಲ್ಲ ಅಂದರೆ ಲೆಟ್ ಮಿ ಫಸ್ಟ್ ಆಫ್ ಆಲ್ ಇದನ್ನ ಎಕ್ಸಿಟ್ ಮಾಡೋಣ. ಸೊ ಎಕ್ಸಿಟ್ ಆಯಿತು. ಓಕೆ, ನೀವು ನೋಡ್ತಾ ಇರ್ಬೋದು 1 ಅಂತ ಹೇಳ್ಬಿಟ್ಟು ನಮಗೆ ಪ್ರಿಂಟ್ ಆಗಿದೆ. ಸೊ ಯಾಕೆ ಈ ಥರ ಪ್ರಿಂಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಯರ್ ಇಟ್ಸ್ ಬಿಕಾಸ್ ಆಫ್ ಇನ್ಫೈನೈಟ್ ಲೂಪ್. ಸೊ ಇನ್ಫೈನೈಟ್ ಲೂಪ್ ಏನಕ್ಕೆ ಹೋಯ್ತಪ್ಪ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇನ್ಫೈನೈಟ್ ಲೂಪ್ ಏನಕ್ಕೆ ಹೋಗುತ್ತಪ್ಪ ಅಂತ ಅಂದರೆ ಈಗ ನಾನೇನು ನಿಮಗೆ ವೈಲ್ ಲೂಪ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲ ಅದನ್ನು ಜಸ್ಟ್ ಏನು ಮಾಡ್ರಪ್ಪ ಅಂದರೆ ಇಲ್ಲಿ ಅಪ್ಲೈ ಮಾಡಿ. ಸೊ ಏನಾಯ್ತಪ್ಪ ಅಂತಂದರೆ ಈಗ ಐ ವ್ಯಾಲ್ಯೂ ಏನಿದೆ 1 ಇದೆ. ಸೊ ಐ ವ್ಯಾಲ್ಯೂ ಏನಾದರೂ 1 ಇದೆ ಅಂತಂದರೆ ಈಸ್ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಕಂಡೀಷನ್ ಏನಾಯಿತು ಟ್ರೂ ಆಯಿತು. ಸರಿನಾ? ಕಂಡೀಷನ್ ಏನಾಯಿತು ಇಟ್ಸ್ ಬಿಕಮ್ ಟ್ರೂ. ಯಾವಾಗ ಕಂಡೀಷನ್ ಟ್ರೂ ಆಯಿತು ಆವಾಗ ನಮ್ಮ ವೈಲ್ ಲೂಪ್ ಏನು ಮಾಡಬೇಕಪ್ಪ ಅಂದರೆ ಇಟ್ ಶುಡ್ ಪ್ರಿಂಟ್ ಐ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ 1ನ ಪ್ರಿಂಟ್ ಮಾಡಬೇಕು. ಸೊ ಯಾವಾಗ 1ನ ಪ್ರಿಂಟ್ ಮಾಡುತ್ತೆ 1 ಏನಾಗುತ್ತೆ ಪ್ರಿಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವು ನೆಕ್ಸ್ಟ್ ನೋಡ್ತಾ ಇರ್ಬೋದು ನಾನು ಇಲ್ಲಿ ಅಪ್ಡೇಟ್ ಮಾಡೇ ಇಲ್ಲ. ಸೊ ಅಪ್ಡೇಟ್ ಮಾಡೇ ಇಲ್ಲ ಅಂತಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಐ ವ್ಯಾಲ್ಯೂ 1 ಆಗೇ ಇರುತ್ತೆ. ಸೊ 1 ಆಗೇ ಇರುತ್ತೆ ಅಂದರೆ ನೆಕ್ಸ್ಟ್ ಇಟರೇಷನ್ ಏನಾಗುತ್ತೆ ಮತ್ತೆ ಏನು ಮಾಡುತ್ತೆ ಈಸ್ ಐ ವ್ಯಾಲ್ಯೂ 1 ಇದೆ ಅಂತಂದ್ರೆ ಮತ್ತೆ ಚೆಕ್ ಮಾಡುತ್ತೆ ಐ ಈಸ್ ಈಕ್ವಲ್ ಟು 1 ಇದೆ ಇಸ್ 1 ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 10 ಕಂಡೀಷನ್ ಏನಾಯಿತು ಟ್ರೂ ಆಯಿತು. ಮತ್ತೆ ಚೆಕ್ ಮಾಡುತ್ತೆ ಈಸ್ 1 ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 10 ಕಂಡೀಷನ್ ಏನಾಯಿತು ಟ್ರೂ ಆಯಿತು. ಮತ್ತೆ ಏನು ಮಾಡುತ್ತೆ ಪ್ರಿಂಟ್ ಮಾಡುತ್ತೆ. ಸೊ ಇಲ್ಲೇನಾಗ್ತಾ ಇದೆಪ್ಪ ಅಂತಂದ್ರೆ ನಾವಿಲ್ಲಿ ಅಪ್ಡೇಟ್ ಮಾಡ್ತಾನೆ ಇಲ್ಲ. ಸೊ ಅಪ್ಡೇಟ್ ಮಾಡ್ತಾನೆ ಇಲ್ಲ ಅಂತಂದ್ರೆ ಐ ವ್ಯಾಲ್ಯೂ ಚೇಂಜ್ ಆಗಲ್ಲ. ಸೊ ಯಾವಾಗ ಐ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ ಅವಾಗ ಏನಾಗುತ್ತೆ ನಮ್ಮ ಕಂಡೀಷನ್ ಬಂದ್ಬಿಟ್ಟು ಫಾಲ್ಸ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಐ ವ್ಯಾಲ್ಯೂ ಬಂದ್ಬಿಟ್ಟು 1 ಈಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು 2. ನೀವು ಎಷ್ಟೇ ಸಲ ರನ್ ಮಾಡಿ ನೀವೇನು ಮಾಡೋದು ಕೂಡ 1 ಬಂದ್ಬಿಟ್ಟು ಲೆಸ್ ದನ್ ಆರ್ ಈಕ್ವಲ್ ಟು 10 ಆಗೇ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ತಾ ಇದೀವಪ್ಪ ಅಂದ್ರೆ ಇಯರ್ ವಿ ನೀಡ್ ಟು ಪುಟ್ ಅಪ್ಡೇಟ್ ಸ್ಟೇಟ್ಮೆಂಟ್. ಸೊ ನಾವು ಯಾವಾಗ ಅಪ್ಡೇಟ್ ಸ್ಟೇಟ್ಮೆಂಟ್ ಹಾಕೋದಿಲ್ಲ 1 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 2 ಅಥವಾ 1 ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು 10 ಕಂಡೀಷನ್ ಏನಿದೆ ಅದು ಬಂದ್ಬಿಟ್ಟು ಫಾಲ್ಸ್ ಆಗೋದಿಲ್ಲ. ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ನಿಮಗೆ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ವೈಲ್ ಲೂಪ್ ಎಲ್ಲಿವರೆಗೂ ಕಂಡೀಷನ್ ಫಾಲ್ಸ್ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ಯಾವತ್ತೂ ಕೂಡ ಎಕ್ಸಿಕ್ಯೂಟ್ ಆಗೋದು ನಿಲ್ಲೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವಾಗ ರನ್ ಮಾಡಿದೆ ನೀವು ನೋಡ್ತಾ ಇರ್ಬೋದು 1 ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಂಟ್ ಆಗ್ತಾ ಹೋಗ್ತಾನೆ ಇದೆ. ಇದು ಬಂದ್ಬಿಟ್ಟು ಎಂಡ್ ಆಗ್ತಾನಿಲ್ಲ ಗೈಸ್. ಅಂಡ್ ಎಂಡ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವಿಲ್ಲಿ ಕಂಟ್ರೋಲ್ ಸಿ ಒತ್ತಿದ್ರೆ ಎಂಡ್ ಆಗುವಂಥದ್ದು. ಸೊ ಈ ಥರ ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಟರ್ಮಿನಲ್ನ ಕ್ಲಿಯರ್ ಮಾಡೋಣ. ಸೊ ಈ ಥರ ನಾವು ವೈಲ್ ಲೂಪ್ನ ರನ್ ಮಾಡೋದನ್ನ ತಿಳ್ಕೊಂಡ್ವಿ. ಸೊ ಅದಕ್ಕೋಸ್ಕರ ನಾವು ಯಾವತ್ತೂ ಕೂಡ ಐ ಇಸ್ ಈಕ್ವಲ್ ಟು ಐ ಪ್ಲಸ್ 1 ಅಥವಾ ಐ ಪ್ಲಸ್ ಆರ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅಪ್ಡೇಷನ್ ಮಾಡೋದನ್ನ ಕಲಿಬೇಕು ಅಷ್ಟೇ. ಸೊ ಇದು ಬಂದ್ಬಿಟ್ಟು ಗೈಸ್ ನಮ್ಮ ವೈಲ್ ಲೂಪ್ನ ಥಿಯರಿ. ಸೊ ಈಗ ಏನು ಮಾಡೋಣಪ್ಪ ಅಂತಂದ್ರೆ ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ ನಾವು. ಸೊ ಅವು ಯಾವಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಕೆಲವೊಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಅದು ಯಾವುದು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಮಲ್ಟಿಪ್ಲಿಕೇಶನ್ ಟೇಬಲ್ನ ಯಾವ ಥರ ಪ್ರಿಂಟ್ ಮಾಡೋದು. ಸರಿನಾ? ನಾವು ವೈಲ್ ಲೂಪ್ನ ಯೂಸ್ ಮಾಡ್ಕೊಂಡು ಯಾವ ಥರ ನಾವು ಮಲ್ಟಿಪ್ಲಿಕೇಶನ್ ಟೇಬಲ್ನ ಪ್ರಿಂಟ್ ಮಾಡ್ತೀವಿ ಇದನ್ನ ನಾವೇನು ಮಾಡೋಣಪ್ಪ ಅಂತಂದ್ರೆ ಮಾಡೋಣ. ಸರಿನಾ? ಹೇಳ್ಬಿಟ್ಟು ನೋಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀವಿ ಐ ಇಸ್ ಈಕ್ವಲ್ ಟು 4 ಅಂತ ಹೇಳ್ಬಿಟ್ಟು ಸೊ ಐ ಇಸ್ ಈಕ್ವಲ್ ಟು ನಾವೇನು ಮಾಡ್ತೀವಿ 1 ಇಂದ ಸ್ಟಾರ್ಟ್ ಆಗಬೇಕು. ಸೊ ಅದನ್ನೇನಕ್ಕೋಸ್ಕರ ನಾವೇನು ಮಾಡ್ತಿದೀವಪ್ಪ ಅಂತಂದ್ರೆ ಇಲ್ಲೇನು ಮಾಡ್ತಾ ಇದೀವಿ ಐ ಇಸ್ ಈಕ್ವಲ್ ಟು
ಏನು ಮಾಡ್ತಾ ಇದೀವಿ, ಟೇಬಲ್ ಆಫ್ ಎನಿ ನಂಬರ್ ತೊಗೊಳ್ಳೋಣ. ಯಾಕೆಂತಂದ್ರೆ ನಾವು ಆಲ್ರೆಡಿ ಲೈಕ್ ಇನ್ಪುಟ್ ಫಂಕ್ಷನ್ಸ್ನ ಯೂಸ್ ಮಾಡಿದೀವಲ್ವಾ. ಯೂಸರ್ ಯಾವ್ದನ್ನ ಇನ್ಪುಟ್ ಆಗಿ ತಗೋತಾನೋ ಅದ್ರ ಇನ್ಪುಟ್ನ ನಾವೇನು ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ತೊಗೊಳ್ಳೋಣ. ಸೊ ಎನ್ ಇಸ್ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಇಂಟಿಜರ್ ವೇರಿಯಬಲ್ ಇನ್ಪುಟ್ ಆಗಿ ತಗೋತಾ ಇದ್ದೀನಿ. ಸೊ ಲೆಟ್ ಮೀ ಟೇಕ್ ಇಟ್ ಆಸ್ ಎಂಟರ್ ದ ನಂಬರ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಇಲ್ಲಿ ಒಂದು ನಂಬರ್ನ ಇನ್ಪುಟ್ ಆಗಿ ತಗೋತಾ ಇದ್ದೀನಿ. ಸೊ ಇಷ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಈಗ ಏನು ಮಾಡೋಣಪ್ಪ ಅಂದ್ರೆ ವೈಲ್ ಲೂಪ್ ಒಳಗಡೆ ಕೋಡ್ ನಂಬರ್. ಸೊ ಈಗ ನಮಗೆ ಗೊತ್ತಿದೆ. ಸೊ ಈಗ ಟೇಬಲ್ ಇದೆ ಅಂತಂದ್ರೆ ನಾವು ಇದು ಎಲ್ಲಿಂದ ಎಲ್ಲಿವರೆಗೂ ರನ್ ಮಾಡ್ತೀವಿ, 1 to 10 ವರೆಗೂ ರನ್ ಮಾಡ್ತೀವಿ ಅಂತಂದ್ರೆ 4 1 4, 4 2 8, 4 3 12, ಈ ತರ ನಾವು 4 10 40 ವರೆಗೂ ರನ್ ಮಾಡ್ತೀವಿ. ಅಂತಂದ್ರೆ ಐ ವ್ಯಾಲ್ಯೂ ಎಲ್ಲಿವರೆಗೂ ರನ್ ಆಗಬೇಕು ಅಂತಂದ್ರೆ ಐ ಇಸ್ ಲೆಸ್ ದಾನ್ ಈಕ್ವಲ್ ಟು 10 ವರೆಗೂ ರನ್ ಆಗಬೇಕಾ ಅಲ್ವಾ. ಇಟ್ ಈಸ್ ಕರೆಕ್ಟ್. ಸೊ ಈಗ ರನ್ ಆಯ್ತು. ಈಗ ನೆಕ್ಸ್ಟ್ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಇಯರ್ ವಿ ನೀಡ್ ಟು ಪ್ರಿಂಟ್. ಇಲ್ಲಿ ನಾವು ಪ್ರಿಂಟ್ ಮಾಡೋದೇ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು. ಸೊ ಪ್ರಿಂಟ್ ಯಾವ ತರ ಮಾಡ್ತೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಸೊ ನಾನು ನಿಮಗೆ ಹೇಳ್ತೀನಿ ನೋಡಿ. ಇಲ್ಲಿ ಯಾಕೋ ನಮಗೆ ಕಂಡೀಷನ್ ಬಂದ್ಬಿಟ್ಟು ಫಾಲ್ಸ್ ಆಗಿದೆ. ಯಾಕಂದ್ರೆ ಇಲ್ಲಿ ಗ್ಯಾಪ್ ಕೊಡಬಾರ್ದಾಗಿತ್ತು, ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಎರರ್ನ ತೋರಿಸ್ತಾ ಇದ್ದಂಥದ್ದು. ಸೊ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಸೊ ಈಗ ಏನ್ ಮಾಡೋಣಪ್ಪ ಅಂದ್ರೆ ಇಯರ್ ವಿ ನೀಡ್ ಟು ಪ್ರಿಂಟ್. ನಾವು ಏನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ನಾವು ಯೂಸ್ ಮಾಡೋದನ್ನ ತುಂಬಾ ಚೆನ್ನಾಗಿ ಕಲ್ತಿದೀವಿ. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಪ್ರಿಂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡೋಣ. ಸೊ ಯೂಸ್ ಮಾಡ್ತೀನಿ. ಯಾವ ತರ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಲೆಟ್ ಮೀ ಯೂಸ್ ಇಟ್ ಇಯರ್. ಸೊ ಇಲ್ಲೇನ್ ಮಾಡ್ತೀನಪ್ಪ ಅಂತಂದ್ರೆ ಫಸ್ಟು ಮಲ್ಟಿಪ್ಲಿಕೇಶನ್ ಟೇಬಲ್ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಪ್ರಿಂಟ್ ಮಾಡ್ತೀನಿ. ಸರಿನಾ, ಮಲ್ಟಿಪ್ಲಿಕೇಶನ್ ಟೇಬಲ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಮಾಡ್ಬಿಟ್ಟು ಏನು ಮಾಡ್ತೀನಪ್ಪ ಅಂತಂದ್ರೆ ನೆಕ್ಸ್ಟ್ ಲೈನಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಇಯರ್. ಎನ್ನ ಪ್ರಿಂಟ್ ಮಾಡೋಣ ಆ್ಯಂಡ್ ಇಲ್ಲೇನು ಮಾಡೋಣಪ್ಪ ಅಂತಂದ್ರೆ ಐನ ಕೂಡ ಪ್ರಿಂಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಇಯರ್ ವಿ ನೀಡ್ ಟು ಯೂಸ್ ದಿ ಸ್ಟ್ರಿಂಗ್ಸ್ ಏನಿದೆ ಅದನ್ನು ಯೂಸ್ ಮಾಡಬೇಕು. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗೈಸ್, ನೀವು ಅರ್ಥ ಆಗಿಲ್ಲ ಅಂತಂದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಇಲ್ಲೇನು ಮಾಡೋಣಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಐನ ಪ್ರಿಂಟ್ ಮಾಡ್ತೀನಿ. ಆ್ಯಂಡ್ ಇಲ್ಲೇನು ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಯೂಸ್ ದಿಸ್ ಈಕ್ವಲ್ಸ್ ಟು ಯೂಸ್ ಮಾಡ್ತೀನಿ. ಲೆಟ್ ಮೀ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಯೂಸ್ ಎನ್ ಸ್ಟಾರ್ ಐನ ಯೂಸ್ ಮಾಡ್ತೀನಿ ಗೈಸ್. ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ರನ್ ದಿಸ್ ಕೋಡ್. ಓಕೆ, ಎನ್ ಕಾಮ ಎರರ್ ಆಗಿ ಬರ್ತಾ ಇದೆ, ಸ್ಪೇಸ್ ಕೊಟ್ಟಿರೋದಕ್ಕೆ. ಲೆಟ್ ಮೀ ಸಿ ವಾಟ್ ಇಸ್ ದ ಎರರ್. ವಾಸ್ ನಾಟ್ ಕ್ಲೋಸ್ಡ್. ಏನು ಕ್ಲೋಸ್ ಮಾಡಿಲ್ಲ, ರನ್ ಆಗಿದೆ. ಐ ಏನಾಗಿದೆ ಇದು ಕೂಡ ಇದೆ. ಲೆಟ್ ಮಿ ರನ್ ಇಟ್ ಗೈಸ್. ಒಂದ್ಸಲ ರನ್ ಮಾಡ್ಬಿಟ್ಟು ನೋಡ್ತೀನಿ. ಓಕೆ ಇಲ್ಲಿ ನಾನು ಯಾರು ನನಗೆ ಇಲ್ಲಿ ಎರರ್ ಬರ್ತಾ ಇದೆ ಅಂದ್ರೆ ನಾನು ಇಲ್ಲಿ ಕಾಮ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅದಕ್ಕೋಸ್ಕರ ನನಗೆ ಇಲ್ಲಿ ಎರರ್ ಬರ್ತಾ ಇರುವಂಥದ್ದು. ಸೊ ಇದನ್ನೇನು ಮಾಡ್ತೀನಪ್ಪ ಅಂದ್ರೆ ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ಇದನ್ನು ಸ್ವಲ್ಪ ಏನು ಮಾಡೋಣಪ್ಪ ಅಂತಂದ್ರೆ ಟೇಬಲ್ ಮೇಲೆ ಹೋಗ್ತಾನೆ ಅಂದ್ಕೊಳ್ಳಿ. ಈಗ ನಿಂಗೆ ನಂಬರ್ 4 ನಂಗೆ ಇಲ್ಲಿ ಅಂದರೆ ಟೇಬಲ್ 4 ನಂಗೆ ಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಎಂಟರ್ ಮಾಡಿದೆ, ನೀವು ನೋಡ್ತಾ ಇರ್ಬೋದು. ಓಕೆ ಗೈಸ್, ನಂಗೆ ಇಲ್ಲಿ ಇನ್ಫಿನಿಟ್ ಲೂಪ್ಗೆ ಹೋಗ್ತಾ ಇದೆ. ರೀಸನ್ ಏನಪ್ಪ ಅಂತಂದ್ರೆ ನಾನು ಇಲ್ಲಿ ಐನ ಅಪ್ಡೇಟ್ ಮಾಡಿಲ್ಲ, ಅದಕ್ಕೋಸ್ಕರ. ಸೊ ನಾನು ಆಲ್ರೆಡಿ ಹೇಳಿದೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ಈಗ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ನಿಮಗೆ. ಐನ ಅಪ್ಡೇಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಹೇಳಿದೆ. ಸೊ ಈಗ ಏನು ಮಾಡ್ತೀನಪ್ಪ ಅಂದ್ರೆ ನಮಗೆ ಇದರ ರನ್ ಮಾಡಿ ತೋರಿಸ್ತೀನಿ. ಸೊ ಲೆಟ್ ಮಿ ಕ್ಲಿಯರ್ ಇಟ್ ಗೈಸ್. ಸೊ ಇಲ್ಲೇನು ಮಾಡೋಣಪ್ಪ ಅಂದ್ರೆ ಇದು ಸ್ವಲ್ಪ ಝೂಮ್ ಮಾಡೋಣ ಆ್ಯಂಡ್ ಇದೇನು ಮಾಡ್ತೀನಪ್ಪ ಅಂದ್ರೆ ರನ್ ಮಾಡಿ ತೋರಿಸ್ತೀನಿ. ಸೊ ರನ್ ಮಾಡಿದೆ. ಓಕೆ ಗಾಯ್ಸ್, 1 ಮಿನಿಟ್ ಗಾಯ್ಸ್. ಓಕೆ, ರನ್ ಮಾಡಿದೆ. ಇಲ್ಲೇನು ಮಾಡ್ತೀನಪ್ಪ ಅಂದರೆ ಲೆಟ್ಸ್ ನನಗೆ ಟೇಬಲ್ 4 ಟೇಬಲ್ ಬೇಕು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ಪ್ರಿಂಟ್ ಆಗಿದೆ ಅಂತಂದರೆ ಮಲ್ಟಿಪ್ಲಿಕೇಶನ್ ಟೇಬಲ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಆ್ಯಂಡ್ ಆಲ್ಸೋ ಇಲ್ಲೇನಾಗಿದೆ ಅಂತಂದರೆ ಪ್ರತಿ ಸಲ ಏನೋ 4 1 4 ಆಯ್ತಾ, 4 1 4 ಆದಮೇಲೆ ಏನಾಗಿದೆ ಮತ್ತೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಟೇಬಲ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ನನಗೆ ಈ ಥರ ಬೇಡ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಪ್ಪ ಅಂದರೆ ಇದನ್ನು ತೆಗೆದುಬಿಟ್ಟು ಹೊರಗಡೆ ಹಾಕ್ತೀನಿ ನಾನು. ಸೊ ಯಾವಾಗ ಹೊರಗಡೆ ಹಾಕ್ತೀನಿ ನನಗೆ ಕರೆಕ್ಟಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ಏನು ಮಾಡ್ತೀನಪ್ಪ ಅಂತಂದ್ರೆ ಇನ್ಸ್ಟೆಡ್ ಆಫ್ ಸ್ಟಾರ್ ಏನು ಮಾಡೋಣಪ್ಪ ಅಂತಂದರೆ ಲೆಟ್ ಮಿ ಯೂಸ್ ಓಕೆ ಅದೇ ಇರಲಿ ಬಿಡು. ಈಗ ಸದ್ಯಕ್ಕೆ ಏನು ಮಾಡೋಣಪ್ಪ ಅಂತಂದರೆ ಅದೇ ಇರಲಿ. ಸೊ ಇದನ್ನು ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ ಗೈಸ್. ಇಲ್ಲಿ ಟೇಬಲ್ 4 ಕೇಳ್ತಾ ಇದೆ, ಎಂಟರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಇಲ್ಲಿ ಔಟ್ಪುಟ್ ಬಂದ್ಬಿಟ್ಟು ಪ್ರಿಂಟ್ ಆಗಿದೆ. ಏನೊಂದು ಟೇಬಲ್ 4 ಇದೆ ಅದು ಬಂದ್ಬಿಟ್ಟು ನಮಗೆ ಔಟ್ಪುಟ್ ಪ್ರಿಂಟ್ ಆಗಿದೆ. 4 1 4, 4 2 8, 4 3 12, 4 4 16, 4 5 20, 4 6 24 ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸ್ಟಾರ್ ಇರೋದ್ರಿಂದ ಚೆನ್ನಾಗಿ ಕಾಣ್ತಾ ಇಲ್ಲ ಗೈಸ್. ಅದಕ್ಕೋಸ್ಕರ ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ಯೂಸ್ ಎಕ್ಸ್ನ ಯೂಸ್ ಮಾಡ್ತೀನಿ. ಎಕ್ಸ್ನ ಯೂಸ್ ಮಾಡಿಬಿಟ್ಟು ಏನು ಮಾಡ್ತೀನಿ ಮತ್ತೆ ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಸೊ ರನ್ ಮಾಡಿದೆ. ನಾನು ಇಲ್ಲಿ ನಮಗೆ ನಂಬರ್ ಕೇಳ್ತಾ ಇದೆ ಆ್ಯಂಡ್ 4ನ ಕೊಡ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಔಟ್ಪುಟ್ ಬಂದ್ಬಿಟ್ಟು ಇಲ್ಲಿ 4 1 4, 4 2 8, 4 3 12 ಅಂತ ಹೇಳ್ಬಿಟ್ಟು ಕಾಣ್ತಾ ಇದೆ ಗೈಸ್. ಕಾಣ್ತಿಲ್ಲ ಅಂತಂದ್ರೆ ಸ್ವಲ್ಪ ಝೂಮ್ ಆಗ್ತೀನಿ ನೋಡಿ. 4 1 4, 4 2 8 ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಪ್ರಿಂಟ್ ಆಗಿರುವಂಥದ್ದು. ಸೊ ಬೇರೆ ನಂಬರ್ಗೆ ಯಾವ್ದಕ್ಕಾದ್ರು ಚೆಕ್ ಮಾಡೋಣ ಗೈಸ್. 10 ಚೆಕ್ ಮಾಡೋಣ. ಓಕೆ 10 ಚೆಕ್ ಮಾಡೋಣ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು 10 1 10, 10 2 20, 30, 40, 50, 60, 70, 80 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಓಕೆ ಗೈಸ್, ಈಗ ನಾನು ನಿಮ್ಗೆ ಇದನ್ನು ಯಾವ ಥರ ರನ್ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸರಿನಾ, ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಯಾವ ಥರ ರನ್ ಆಗುತ್ತೆ. ಐ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಆಲ್ರೆಡಿ ಇದು ಕಂಡೀಷನ್ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಸೊ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಬೇಸಿಕಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗೆ ಇರೋದು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ಅಂತಂದ್ರೆ ರಿಮೈನಿಂಗ್ ಎಲ್ಲ ಕೂಡ ಸೇಮ್. ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಇಲ್ಲಿ ಕೆಲವೊಂದು ಅಡಿಷನಲ್ ಥಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಲೆಟ್ ಮಿ ಡೂ ಒನ್ ಥಿಂಗ್. ಸೊ ಇಲ್ಲಿ ಏನು ಮಾಡಿದಪ್ಪ ಫಸ್ಟ್ ಏನು ಮಾಡಬೇಕು ಅಂದ್ರೆ ಎನ್ನ ಪ್ರಿಂಟ್ ಮಾಡಬೇಕು. ಸೊ ಈಗ ಅಲ್ಲಿ ಅಂದ್ಕೊಳ್ಳಿ ಒಬ್ಬ ಯೂಸರ್ ಏನು ಮಾಡ್ತಾನೆ ಅಂದರೆ 10 ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ 10 ಟೇಬಲ್ನ ಪ್ರಿಂಟ್ ಮಾಡಬೇಕು ಅಂತ ಇದನ್ನ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಏನು ಮಾಡುತ್ತಪ್ಪ ಅಂತಂದ್ರೆ 10 ಪ್ರಿಂಟ್ ಮಾಡುತ್ತೆ. ಸೊ 10 ಪ್ರಿಂಟ್ ಮಾಡಾದ್ಮೇಲೆ ಏನು ಮಾಡಿದನಪ್ಪ ಅಂದ್ರೆ ಕಾಮ ಹಾಕಿದ್ದೀನಿ. ಸೊ ಕಾಮ ಹಾಕ್ಬಿಟ್ಟು ಏನು ಮಾಡಿದನಪ್ಪ ಅಂದ್ರೆ ಸ್ಟ್ರಿಂಗ್ ಆಡ್ ಮಾಡಿದ್ದೀನಿ. ಸ್ಟ್ರಿಂಗ್ ಒಳಗಡೆ ಏನು ಮಾಡಿದನಪ್ಪ ಅಂತಂದ್ರೆ ಎಕ್ಸ್ನ ಆಡ್ ಮಾಡಿದ್ದೀನಿ. ಸೊ ಅದರ ಅರ್ಥ ಏನಪ್ಪ ಅಂತಂದ್ರೆ
10 ಇಂಟು ಪ್ರಿಂಟ್ ಆಗಬೇಕು. ಯಾಕೆ ಅಂತಂದ್ರೆ ಅದು ಬಂದ್ಬಿಟ್ಟು ಸ್ಟ್ರಿಂಗ್ ಆಗಿರುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಆಲ್ಸೋ ಐ ವ್ಯಾಲ್ಯೂ ಏನೀಗ ಸೊ 1 ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ ಐ ವ್ಯಾಲ್ಯೂ ಬಂದ್ಬಿಟ್ಟು 1 ಆಗುತ್ತೆ. ಸರಿ, ನಾವು ಫಸ್ಟ್ ಇಟರೇಷನ್ ಅಲ್ಲಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಏನು ಮಾಡಿದ್ದೀನಿ ಅಂತಂದ್ರೆ ನಾನು ಇಲ್ಲಿ ಏನು ಮಾಡ್ತೀನಿ ಈಕ್ವಲ್ ಟು ಮಾಡಿದ್ದೀನಿ. ಸೊ ಈಕ್ವಲ್ ಟು ಮಾಡಿಬಿಟ್ಟು ಏನು ಮಾಡಿದ್ದೀನಪ್ಪ ಅಂತಂದ್ರೆ ನಾನಿಲ್ಲಿ ಎನ್ ಸ್ಟಾರ್ ಐ ಅಂತಂದ್ರೆ 10 ಇಂಟು 1 ಅಲ್ವಾ, ಈ 10 ಇಂಟು 1 ವ್ಯಾಲ್ಯೂ ಏನಿದೆ ಅದನ್ನ ಇಲ್ಲಿ ನಾನು ಏನು ಮಾಡಿದ್ದೀನಿ ಪ್ರಿಂಟ್ ಮಾಡಿದ್ದೀನಿ. ಸೊ ಈಗ ಏನಾಯಿತು, ನಮ್ಮ ವ್ಯಾಲ್ಯೂ ಬಂದ್ಬಿಟ್ಟು 10 ಇಂಟು 1 10 ಅಂತ ಹೇಳ್ಬಿಟ್ಟು ಆಯಿತು. ಸೊ ನೆಕ್ಸ್ಟ್ ಇಟರೇಷನ್ ಏನಾಗುತ್ತಪ್ಪ ಅಂದ್ರೆ ಐ ವ್ಯಾಲ್ಯೂ ಏನಾಯಿತು ಅಪ್ಡೇಟ್ ಆಯಿತು. ಐ ವ್ಯಾಲ್ಯೂ ಅಪ್ಡೇಟ್ ಆಗ್ಬಿಟ್ಟು ಏನಾಯಿತು, ಐ ವ್ಯಾಲ್ಯೂ ಬಂದ್ಬಿಟ್ಟು 2 ಆಯಿತು. ಸೊ ಯಾವಾಗ ಐ ವ್ಯಾಲ್ಯೂ 2 ಆಗುತ್ತೆ, 2 ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಕಂಡೀಷನ್ ಚೆಕ್ ಮಾಡುತ್ತೆ. ಆ್ಯಂಡ್ ಎನ್ ವ್ಯಾಲ್ಯೂ ಬಂದ್ಬಿಟ್ಟು ಚೇಂಜ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಎನ್ ವ್ಯಾಲ್ಯೂ 10 ಆ್ಯಂಡ್ ಆಲ್ಸೋ ಐ ವ್ಯಾಲ್ಯೂ ಏನಾಯ್ತು 2 ಆಯಿತು. ಸೊ ಅವಾಗ ಏನಾಯ್ತಪ್ಪ ಅಂತಂದ್ರೆ ಇಂಟು 2 ಆಗುತ್ತೆ. ಆ್ಯಂಡ್ ಯಾವಾಗ ಇಲ್ಲಿ ಎನ್ ಸ್ಟಾರ್ ಐ ಮಾಡ್ತೀವಿ 10 ಇಂಟು 2 ಅಂದ್ರೆ ನಮ್ಗೆ ಔಟ್ಪುಟ್ ಟೈಮ್ ಬರಬೇಕು 20 ಬರಬೇಕು. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಐ ವ್ಯಾಲ್ಯೂ ಬಂದ್ಬಿಟ್ಟು 3 ಆಗುತ್ತೆ, ಅಪ್ಡೇಟ್ ಆಗುತ್ತೆ. ಮತ್ತೇನಾಗುತ್ತಪ್ಪ ಅಂದ್ರೆ ಇಲ್ಲಿ ಕರೆಕ್ಟೇ ಆಗುತ್ತೆ ಗೈಸ್. ಈ ತರ ಎಲ್ಲಿವರೆಗೂ ಆಗುತ್ತಪ್ಪ ಅಂತಂದ್ರೆ ಅಂಟಿಲ್ ಅಂಡ್ ಅನ್ಲೆಸ್ ಐ ವ್ಯಾಲ್ಯೂ ಎಲ್ಲಿವರೆಗೂ 10 ಆಗೋದಿಲ್ಲ ಅಂತಂದ್ರೆ 10 ಟೆನ್ಸ್ ಎಲ್ಲಿವರೆಗೂ ಆಗೋದಿಲ್ಲ, ಅಲ್ಲಿವರೆಗೂ ಏನಾಗೋದಿಲ್ಲಪ್ಪ ಅಂತಂದ್ರೆ ಈ ಒಂದು ವೈಲ್ ಲೂಪ್ ಬಂದ್ಬಿಟ್ಟು ಬ್ರೇಕ್ ಆಗೋದಿಲ್ಲ. ಸೊ ಈ ತರ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ವೈಲ್ ಲೂಪ್ನ ಯೂಸ್ ಮಾಡ್ಕೊಂಡು ಟೇಬಲ್ನ ಪ್ರಿಂಟ್ ಮಾಡುವಂಥದ್ದು. ಸೊ ನಿಮಗೆ ಈ ಒಂದು ಪ್ರೋಗ್ರಾಮ್ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಅಂಡ್ ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದನ್ನ ನೋಡೋಣಪ್ಪ ಅಂತಂದ್ರೆ ಲೆಟ್ ಮೀ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಪ್ರಿಂಟಿಂಗ್ ಆಡ್ ನಂಬರ್ಸ್ ಮತ್ತು ಈವನ್ ನಂಬರ್ಸ್ ಏನಿದೆ ಅದನ್ನ ಯಾವ ತರ ಪ್ರಿಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಗೈಸ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಟ್ ಈಸ್ ನಥಿಂಗ್ ಬಟ್ ಈವನ್ ಆರ್ ಆಡ್. ಸರಿನಾ? ಸೊ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಒಂದು ವೇರಿಯಬಲ್ನ ಡಿಫೈನ್ ಮಾಡ್ಕೊತೀನಿ. ಸೊ ವೇರಿಯಬಲ್ ನಾನು ಏನಂತ ಡಿಫೈನ್ ಮಾಡ್ಕೊತೀನಿ ಅಂತಂದ್ರೆ ಐ ಈಸ್ ಈಕ್ವಲ್ ಟು 0 ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ವೇರಿಯಬಲ್ನ ಡಿಫೈನ್ ಮಾಡ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ವೈಲಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಗಿವ್ ದ ಕಂಡೀಷನ್. ಐ ವ್ಯಾಲ್ಯೂ ಬಂದ್ಬಿಟ್ಟು ನಮ್ಗೆ ಎಲ್ಲಿಂದ ಎಲ್ಲಿವರೆಗೆ ಇರಬೇಕಪ್ಪ ಅಂದ್ರೆ ಇಟ್ ಶುಡ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು 20 ಇರಬೇಕು. ಸರಿನಾ? ಇಟ್ ಶುಡ್ ಬಿ ಲೆಸ್ ದನ್ ಆರ್ ಈಕ್ವಲ್ ಟು 20 ಇರಬೇಕು. ಆ್ಯಂಡ್ ನೆಕ್ಸ್ಟ್ ನಾವೇನು ಮಾಡೋಣಪ್ಪ ಅಂದ್ರೆ ವಿ ಆರ್ ಗೋಯಿಂಗ್ ಟು ಚೆಕ್. ಏನ ಚೆಕ್ ಮಾಡ್ತೀವಿ ಅಂತಂದ್ರೆ ಐ ವ್ಯಾಲ್ಯೂ ಏನಾದರೂ 2 ಇಂದ ಡಿವೈಡ್ ಆಯ್ತು ಅಂತಂದ್ರೆ ನಿಮಗೆ ಗೊತ್ತಿದಲ್ವಾ ಆಲ್ರೆಡಿ ನಾವು ಯಾವಾಗ ಕಂಡೀಷನಲ್ ಸ್ಟೇಟ್ಮೆಂಟ್ ನೋಡಿದ್ವಿ ಅಂತ ಟೈಮಲ್ಲಿ ನಾವೇನು ಮಾಡಿದ್ವಪ್ಪ ಅಂತಂದ್ರೆ ಏನೊಂದು ಇದು ಈವನ್ ನಂಬರ್ಸ್ನ ಯಾವ ಥರ ಪ್ರಿಂಟ್ ಮಾಡಬೇಕು ಅದಕ್ಕೋಸ್ಕರ ನಾವೇನು ಮಾಡಿದ್ವಪ್ಪ ಅಂದ್ರೆ ಲಾಜಿಕ್ನ ನೋಡಿದ್ವಿ. ಅಕಸ್ಮಾತ್ ಏನಾದರೂ ಐ% ಏನಾದರೂ ಈಕ್ವಲ್ ಇತ್ತಂತ ಈಕ್ವಲ್ ಟು 0 ಇತ್ತಂತಂದ್ರೆ ಇಲ್ಲೇನಾಗಬೇಕಪ್ಪ ಅಂತಂದ್ರೆ ಇಯರ್ ಇಟ್ ಶುಡ್ ಪ್ರಿಂಟ್ ಆ ಒಂದು ಐ ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಇಯರ್ ವಿ ಆರ್ ಅಪ್ಡೇಟಿಂಗ್ ಐ ಪ್ಲಸ್ ಆರ್ ಈಕ್ವಲ್ ಟು 1. ಸರಿನಾ? ಇಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂದ್ರೆ ವ್ಯಾಲ್ಯೂನ ಅಪ್ಡೇಟ್ ಮಾಡ್ತಾ ಇದೀವಿ. ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ ಗೈಸ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಂದ್ಬಿಟ್ಟು ಇನ್ಫೈನೈಟ್ ಲೂಪ್ಗೆ ಹೋಗ್ತಾ ಇದೆ. ಲೆಟ್ ಮೀ ಸಿ ವಾಟ್ ಇಸ್ ದ ಪ್ರಾಬ್ಲಮ್ ಇಯರ್. ಸೊ ಇಲ್ಲಿ ಇನ್ಫೈನೈಟ್ ಲೂಪ್ಗೆ ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ನಾವು ಇಲ್ಲಿ ಇದು ಬಂದ್ಬಿಟ್ಟು ನಾವು ಹೊರಗೆ ಹಾಕಬೇಕು. ಹೊರಗೆ ಹಾಕಿದ್ರೆ ಮಾತ್ರ ನಮ್ಗೆ ಇಲ್ಲಿ ಔಟ್ಪುಟ್ ಬಂದ್ಬಿಟ್ಟು ಕರೆಕ್ಟ್ ಗೈಸ್. 1 ಮಿನಿಟ್ ಗೈಸ್, 1 ಮಿನಿಟ್. ಐ ಪ್ಲಸ್ ಆರ್ ಈಕ್ವಲ್ ಟು 1 ಆದರೂ ಕೂಡ ನಮ್ಗೆ ಇಲ್ಲಿ ಎರರ್ ಬರ್ತಾ ಇದೆ. ಸೊ ರೀಸನ್ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಲೆಟ್ ಮೀ ಚೆಕ್ ವಾಟ್ ಇಸ್ ದ ರೀಸನ್ ಏನಿದೆ ಅದನ್ನು ನಾನು ಚೆಕ್ ಮಾಡ್ತೀನಿ. ಓಕೆ, ಇಲ್ಲೇನು ಮಾಡ್ತೀನಪ್ಪ ಅಂತಂದ್ರೆ ಐ ಇಸ್ ಈಕ್ವಲ್ ಟು 1 ಇದೆ, ಐ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 20 ಆಯಿತು. ಅಕಸ್ಮಾತ್ ಏನಾದರೂ ಕಂಡೀಷನ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಐ% 2 ಮಾಡು ನೋಡಿ. ಸೊ ಈಗ ನೀವು ನೋಡ್ತಾ ಇರ್ಬೋದು ನಮ್ಮ ಔಟ್ಪುಟ್ ಬಂದ್ಬಿಟ್ಟು 10 ಆಗಿದೆ ಗೈಸ್. ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ 1 ಟು 20 ಮಧ್ಯದಲ್ಲಿರುವಂಥ ಎಲ್ಲ ಈವನ್ ನಂಬರ್ಸ್ನ ಇಲ್ಲಿ ಏನು ಮಾಡಿದೀವಪ್ಪ ಅಂತ ನಾವಿಲ್ಲಿ ಪ್ರಿಂಟ್ ಮಾಡಿದ್ದೀವಿ. ಸೊ ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂತಂದ್ರೆ ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್. ಇಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡಿದೀವಪ್ಪ ಅಂದ್ರೆ ಐ ಇಸ್ ಈಕ್ವಲ್ ಟು 1 ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ನ ತೊಗೊಂಡಿದ್ವಿ. ಆಮೇಲೆ ನಾವೇನು ಮಾಡಿದೀವಪ್ಪ ಅಂತಂದ್ರೆ ಆ ತೊಗೊಂಡಿರೋಂಥ ವೇರಿಯಬಲ್ ಏನು ಮಾಡಿದೀವಪ್ಪ ಅಂತಂದ್ರೆ ಇಟ್ ಶುಡ್ ಬಿ ಪ್ರಿಂಟ್ ದ ಈವನ್ ನಂಬರ್ಸ್ ಬಿಟ್ವೀನ್ ದ 1 ಮತ್ತು 20 ಮಧ್ಯೆ ಇರುವಂಥ ಎಲ್ಲ ಈವನ್ ನಂಬರ್ಸ್ನ ಪ್ರಿಂಟ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಐ ವ್ಯಾಲ್ಯೂ ಏನಾಯಿತು, ಸೊ ಕಾಮೆಂಟ್ ಯೂಸ್ ಮಾಡಿ ಬರೆಯೋಣ. ಸೊ ಐ ವ್ಯಾಲ್ಯೂ ಏನಾಯ್ತಪ್ಪ ಅಂದ್ರೆ 1 ಆಯಿತು. ಸೊ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 20. ಕಂಡೀಷನ್ ಏನಾಯ್ತಪ್ಪ ಅಂತಂದ್ರೆ ಕರೆಕ್ಟ್ ಆಯಿತು. ಸರಿನಾ? ಸೊ ಇಲ್ಲಿ ಕಂಡೀಷನ್ ಏನಾಯ್ತಪ್ಪ ಅಂತಂದ್ರೆ ಐ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 20 ಏನಿದೆ ಅದು ಕಂಡೀಷನ್ ಬಂದ್ಬಿಟ್ಟು ಕರೆಕ್ಟ್ ಆಯಿತು. ಯಾವಾಗ ಆ ಕಂಡೀಷನ್ ಕರೆಕ್ಟ್ ಆಗುತ್ತೆ ಅಂತ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ನೆಕ್ಸ್ಟ್ ಕಂಡೀಷನ್ ಚೆಕ್ ಮಾಡಬೇಕು. ಅದೇನಪ್ಪ ಅಂತಂದ್ರೆ 1%. ಸರಿನಾ? 1% 2 ಇಸ್ ಈಕ್ವಲ್ ಟು 0 ಅಂತಂದ್ರೆ ನಾವು ಯಾವಾಗ ನಾವು 1ನ 2 ಇಂದ ಡಿವೈಡ್ ಮಾಡ್ತೀವಿ ನಮಗೆ ಅವಾಗ ಬಂದ್ಬಿಟ್ಟು ಏನು ಪರ್ಸೆಂಟೇಜ್ ಅಂತಂದ್ರೆ ಯಾವಾಗ 2 ಇಂದ ಡಿವೈಡ್ ಮಾಡ್ತೀವಿ ಅವಾಗ ನಮಗೆ ರಿಮೈಂಡರ್ ಬಂದ್ಬಿಟ್ಟು 0 ಬರುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು. ಇಲ್ಲ ನಮಗೆ ರಿಮೈಂಡರ್ ಬಂದ್ಬಿಟ್ಟು 1 ಬರುತ್ತೆ. ಸೊ ಸರಿನಾ? ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಏನಾಗುತ್ತಪ್ಪ 1 ಏನು ಮಾಡೋದಿಲ್ಲ ಪ್ರಿಂಟ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಏನು ಮಾಡುತ್ತಪ್ಪ ಅಂತಂದ್ರೆ ಐ ವ್ಯಾಲ್ಯೂನ 2 ಮಾಡುತ್ತೆ. ಸೊ ಯಾವಾಗ 2 ಮಾಡುತ್ತೆ ಐ ವ್ಯಾಲ್ಯೂ ಯಾವಾಗ 2 ಆಯಿತು. ಇಲ್ಲಿ 2 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 20. ಸೊ ಏನಾಯಿತು ಕಂಡೀಷನ್ ಟ್ರೂ ಆಯಿತು. ಸೊ ಈಗ ಏನು ಮಾಡ್ತಪ್ಪ ಅಂದ್ರೆ 2% 2 ಇಸ್ ಈಕ್ವಲ್ ಟು 0 ಅಂದ್ರೆ 2 ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಔಟ್ಪುಟ್ ಏನು ಬರುತ್ತೆ 0 ಬರುತ್ತೆ. ಸೊ ಈಗ ಏನಾಗುತ್ತಪ್ಪ ಅಂತಂದ್ರೆ ಔಟ್ಪುಟ್ ನಾನು ರನ್ ಮಾಡಿ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಇಲ್ಲಿ ಔಟ್ಪುಟ್ ಬಂದ್ಬಿಟ್ಟು 2 ಬಂದ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಯಾಕೆ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು 2 ಬಂದ್ಬಿಟ್ಟು ಆಬ್ವಿಯಸ್ಲಿ ಈವನ್ ನಂಬರ್ ಆ್ಯಂಡ್ ಆಲ್ಸೋ ಇಲ್ಲಿ ಬಂದ್ಬಿಟ್ಟು 2% 2 ಬಂದ್ಬಿಟ್ಟು ನಮ್ಗೆ ಇಲ್ಲಿ 0 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಔಟ್ಪುಟ್ ಅಲ್ಲಿ ಬಂದಿರುವಂಥ ವ್ಯಾಲ್ಯೂ ಏನಪ್ಪ ಅಂತಂದ್ರೆ 2 ಬಂದ್ಬಿಟ್ಟು ಇಲ್ಲಿ ಪ್ರಿಂಟ್ ಆಗಿರುವಂಥದ್ದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು 2 ಬಂದ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಓಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಗೆ ಇಲ್ಲಿ 2 4 6 8 10 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಶೋ ಯು. ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ 3 ಆಯಿತು. ಐ ವ್ಯಾಲ್ಯೂ ಏನಾಯಿತು 3 ಆಯಿತು. ಸೊ ಐ ವ್ಯಾಲ್ಯೂ ಯಾವಾಗ 3 ಆಗುತ್ತೆ ಈ 3 ಲೆಸ್ ದೆನ್ ಆರ್ ಈಕ್ವಲ್ ಟು 20 ಕಂಡೀಷನ್ ಟ್ರೂ. ಬಟ್ ಯಾವಾಗ ನಾವು 2 ಇಂದ 3ನ ಡಿವೈಡ್ ಮಾಡ್ತೀವಿ ಆವಾಗ ನಮಗೆ ರಿಮೈಂಡರ್ ಬಂದ್ಬಿಟ್ಟು 1 ಬರುತ್ತೆ. ಸೊ ಇಲ್ಲೇನಾಯ್ತು ಆಗುತ್ತಪ್ಪ ಅಂತಂದ್ರೆ ಇದು ಬಂದ್ಬಿಟ್ಟು ಆಡ್ ನಂಬರ್ ಆಗುತ್ತೆ. ಸೊ ಯಾವಾಗ ಆಡ್ ನಂಬರ್ ಆಗುತ್ತೆ ನಮ್ಗೆ ಇಲ್ಲಿ ಪ್ರಿಂಟ್ ಮಾಡಬಾರ್ದು. ಈವನ್ ನಂಬರ್ ಇದ್ರೆ ಮಾತ್ರ ಪ್ರಿಂಟ್ ಆಗಬೇಕು. ಅಂಡ್ ಆಲ್ಸೋ ಈಗ ಐ ವ್ಯಾಲ್ಯೂ ಏನಾಯಿತು 4 ಆಯಿತು. ಸರ್ ಐ ವ್ಯಾಲ್ಯೂ ಯಾವಾಗ 4 ಆಯಿತು. 4 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 20 ಕಂಡೀಷನ್ ಏನಾಯಿತು ಟ್ರೂ ಆಯಿತು. ಅಂಡ್ ಆಲ್ಸೋ 4% 2 ಏನಾಯಿತು ವ್ಯಾಲ್ಯೂ ಬಂದ್ಬಿಟ್ಟು ಸೊ ಏನಾಯಿತು 0 ಆಯಿತು. ಸೊ ಈಗ ನೆಕ್ಸ್ಟ್ ಏನಾಗಿದೆ ಅಂತಂದ್ರೆ 4ನ ಬಂದ್ಬಿಟ್ಟು ಇಲ್ಲಿ ಪ್ರಿಂಟ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು 4 ಬಂದ್ಬಿಟ್ಟು ಪ್ರಿಂಟ್ ಆಗಿದೆ. ಸೊ ಈ ಥರ ನಾವೇನು ಮಾಡ್ತೀವಪ್ಪ ಅಂತಂದ್ರೆ
2 ಇಂದ 20 ಮಧ್ಯೆ ಇರುವಂಥ ಎಲ್ಲ ಈವನ್ ನಂಬರ್ಸ್‌ನ ಪ್ರಿಂಟ್ ಮಾಡ್ತೀವಿ ಗೈಸ್. ಸೊ ಈ ಥರ ನಾವು ಈವನ್ ನಂಬರ್ಸ್‌ನ ಪ್ರಿಂಟ್ ಮಾಡೋಕ್ಕೆ ಬರೆದಿರುವಂಥ ಕೋಡ್ ಗೈಸ್. ಸೊ ಓಕೆ ಗೈಸ್, ನಿಮಗೆ ವೈಲ್ ಲೂಪ್‌ನ ಯಾವ ಥರ ಬರೆಯೋದು, ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಆ್ಯಂಡ್ ಈಗ ನಾನು ನಮ್ಮ ನೋಟ್ಸ್‌ನ ಓಪನ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು, ನಾನು ಕೆಲವೊಂದು ಕ್ವಿಜ್‌ನ ಕೊಟ್ಟಿದ್ದೀನಿ ಆ್ಯಂಡ್ ಆಲ್ಸೋ ಒಂದು ಪ್ರೋಗ್ರಾಮ್‌ನ ಕೂಡ ಕೊಟ್ಟಿದ್ದೀನಿ ಬರೆಯೋದಕ್ಕೋಸ್ಕರ. ಸೊ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಇದಕ್ಕೆ ಆನ್ಸರ್ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್‌ನ ತಿಳಿಸಬೇಕು. ಸೊ ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಫಾರ್ ಲೂಪ್‌ನ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್.